ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯೇ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां. यो नित्यम् अच्युतपदाम्बुजयुग्मरुक्म व्यामोहतस्तदितराणि तृणाय मेने. अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये. माता पिता युवतिस्तनया विभूतिः सर्वं यदेव नियमेन मदन्वयानाम्. आद्यस्य न कुलपतेव कुलाभिरामं श्रीमत्तदङ्घ्रियुगलं प्रणमामि मूर्ध्ना. भूतं शरश्च महदाह्वय भट्टनाथ श्रीभक्तिसारकुलशेखर योगिवाहान् भक्ताङ्घ्रिरेणुपरकालयतेन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्. गुरुमुखमनदीत्य प्राह वेदानशेषान् नरपतिपरिक्लिप्तं शुल्कमाधातु कामः. सुश्रममरवन्द्यं रङ्गनाथस्य साक्षात् द्विजकुलतिलकं तं विष्णुचित्तं नमामि. मिन्नात्तडमदिल शोळ मिल्लिपुत्तोरेन्नुरुकाल शुण्डाल कळर्कमलं शूडिनो முன்னாள் கிழியறுத்தான் என்னுரைத்தோம் கிழ்மேனியில் சேரும் வழியறுத்தோம் நெஞ்சமே வந்து. பாண்டியன் கொண்டாடா பட்டபிரான் வந்தான் என்று இந்திய செங்கமிழத்தூத வேண்டிய வேதங்களோதி விதைந்த கிழியறுத்தான் பாதங்கள் யாமுடைய 10 பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் மல்லாண்டத்தின் தோள் மணிவண்ணா உன் செவ்வடி செவ்வி திருக்காப்பு அடியோமோடும் நின்னோடும் பிரிவின்னி 1000 பல்லாண்டு வடிவாய் நின்வல மார்பினில் வாழ்கின்ற மங்கையும் பல்லாண்டு வடிவாய் சோதிவலத்துறையும் சுடராழியும் பல்லாண்டு படைப்போர் புக்க முழங்கும் அப்பாஞ்ச சென்னியமும் பல்லாண்டே. ಎಲ್ಲರಿಗೂ ನಮಸ್ಕಾರ. ಈ ತಿರುಕಣ್ಣಪುರಂ ಇನ್ನೂ ಕೆಲವು ಪಾಶ್ರಗಳ ಇತ್ತು, ಅದನ್ನ ನೋಡ್ಬಿಟ್ಟು ಮುಂದಿನ ದಿವ್ಯದೇಶಕ್ಕೆ ಹೋಗೋಣ. ಓಕೆ, ಇದು ಪೇಜ್ ನಂಬರ್ ನೋಡಿ. ಪುಸ್ತಕ ಯಾರು ಫಾಲೋ ಮಾಡ್ತಿದ್ರ 129 ತಗೊಳ್ಳಿ. ಲಾಸ್ಟ್ ಟೈಮ್ ಶಾತ್ಮೊರೆ ಪಾಶ್ರವನ್ನ ನೋಡಿದ್ವಿ. ಹೇಗೆ ದಶಾವತಾರ ಸ್ತೋತ್ರದಲ್ಲಿ ಕ್ಷಾಮೀನ ವಿಹಾರ ಕಚ್ಚಪ ಮಹಾಪೋತ್ರಿನ್ಯ ದೃಚ್ಚಾಹರೆ ಅಂತ ಎಲ್ಲ 10 ಅವತಾರನು ಒಂದೇ ಒಂದು ಶ್ಲೋಕದಲ್ಲಿ ವೇದಾಂತ ದೇಶಿಕರು ಇಟ್ಟಿದ್ರಲ್ಲ, ಅದೇ ತರ
மீனோடாமை கேழலதே குருளாய் முன்னுமிராமனாய் தானாய் பின்னுமிராமனாய் தாமோதரனாய் கல்கியும் மானான் தன்னை கண்ணபுரத்தடியன் கலியன் நொலி செய்த தேனாரின் சொல் தமிழ் மாலை ಶೆಪ್ಪ ಪಾವಂ ನಿಲ್ಲಾವೇ. ಯಾರು ಇದು ಹಾಡುಗಳನ್ನ ಹಾಡ್ತಾರೋ ಅವ್ರಿಗೆ ಶೆಪ್ಪ ಅಂತ ಹೇಳಿದ್ರೆ ಹೇಳೋದು ಅಂತ. ಯಾರು ಹೇಳಿದ್ರೆ ಅವ್ರಿಗೆ ಅವ್ರ ಹತ್ರ ಪಾಪ ನಿಂತ್ಕೊಳ್ಳಲ್ಲ ಅಂತ, ಅಂದ್ರೆ ಹೋಗ್ಬಿಡತ್ತೆ ಅಂತ. ಒಂದ ಪ್ರಾಯಶ್ಚಿತ ಮಾಡ್ಕೊಳ್ತಾರೆ, ಇಲ್ಲದ್ರೆ ಪಾಪನೇ ಮಾಡೋದಿಲ್ಲ, ಎರಡರಲ್ಲೂ ಒಂದಾಗುತ್ತೆ ಆ ತರ. ಮುಂದಿನದಕ್ಕೆ ಹೋಗೋಣ. ಕೈಮಾನಮದಯಾನೆ ಇಡತೀರ್ಥ ಕರುಮೊಹಿಲೆ மைமானமடியே அணிகொள் மரத்தகத்தை எம்மானை எம்பிரானை ஈசனை என் மனத்துள் அம்மானே அடியேன் அடைந்து ಒಯ್ದು போனேನೆ. ಈ ಉಜ್ಜೀವನ ಹೊಂದೋದು ಅಂತ ಹೇಳಿದಾಗ ನಾನು ಯಾರನ್ನ ಶರಣಾಗತಿ ಮಾಡ್ಕೊಂಡು ಉಜ್ಜೀವನ ಆದೆ ಅಂತ ಹೇಳಕ್ಕೆ ಈ ಕೈಮಾನ ಮದಯಾನೆ ಅಂತ ಹೇಳಿದ್ರೆ ತುಂಬಿಕ್ಕೈ ಇದೆಲ್ಲ ಅದಕ್ಕೆ ಇದು ಆನೆದು ಸೊಂಡ್ಲಿ ಇರ್ತಲ್ಲ ಅದಕ್ಕೆ ತುಂಬಿಕೈ ಅಂತ ಹೇಳ್ತಾರೆ. ಕೈಮಾನ ಮದಯಾನ ಇಡರ್ತೀತ, ತುಂಬಾ ಬಲಿಷ್ಠವಾದ ಶತ್ರುಂಜಯನ್ ತರ ಇತ್ತಂತೆ ಆ ಗಜೇಂದ್ರ. ಅದರ ಇಡರ್ ಅಂದ್ರೆ ಕಷ್ಟ ಅಂತ, ಅದ್ರ ಕಷ್ಟವನ್ನ ತೀರಿಸ್ತಾ ಅಂತ. ಅದಕ್ಕೊಂದು ಕಷ್ಟ ಬಂತು, ಮುಸಳೆ ಕಾಲನ್ನ ಹಿಡ್ಕೊಂಡ್ಬಿಟ್ಟಿತ್ತು. ಮುಖ್ಯವಾಗಿ ಅದು ದೊಡ್ಡ ಕಷ್ಟ ಅಲ್ಲ, ಆ ನೋವನ್ನ ಏನೋ ಅದು ಹೇಗೋ ಅನುಭವಿಸ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಅದು ಪ್ರತಿದಿನ ಒಂದು ಹೂವನ್ನ ಭಗವಂತನಿಗೆ ಸಮರ್ಪಿಸ್ಬೇಕು ಅಂತ ಎತ್ಕೊಂಡು ಹೋಗ್ತಾ ಇತ್ತಲ್ಲ, ಅವಾಗ ಇದು ತಡವಾಗ್ಬಿಟ್ರೆ ಈ ಹೂವ ಬಾಡಾಗುತ್ತಲ್ಲ, ಇವತ್ತು ಕೊಡಕ್ಕಾಗೋದಿಲ್ವಲ್ಲ ಅಂತ ಬೇಸರ ಆಗ್ತಿತ್ತು. ನೋಡಿ, ಈ ತರ ಭಕ್ತಿಯನ್ನ ಮಾಡ್ಬೇಕಾದ್ರೆ ಹೇಗೆ ಒಂದು ಆನೆ ಹತ್ರ ನಾವು ಕಲ್ತ್ಕೊಳ್ಬೇಕಾಗತ್ತೆ ಅಂತ. ಇವತ್ತಾದ್ರೆ ಹೋಗ್ತೀವಿ ದೇವಸ್ಥಾನಕ್ಕೆ, ಆಗ್ಬೋದು ಪರವಾಗಿಲ್ಲ, ಅಯ್ಯೋ ನಡೆಯುತ್ತೆ, ಮುಂದಿನ ವರ್ಷ ನೋಡ್ಕೊಳ್ಳೋಣ. ಹೀಗೆ ನಮ್ಗೆ ನಮ್ಮ ಸೌಕರ್ಯ ಎಲ್ಲ ಚೆನ್ನಾಗಿದ್ರೆ ಮಾತ್ರನೇ ನಾವು ದೇವ್ರಿಗೆ ಕೈಂಕರ್ಯ ಮಾಡ್ತೀವಿ. ಒಂಚೂರು ಅಸೌಕರ್ಯ ಆದ್ರೂ ದೇವ್ರನ್ನ ಬಿಟ್ಬಿಡ್ತೀವಿ. ಆ ತರ ಎಲ್ಲ ಆನೆ ಕೂಡ ತೋರಿಸ್ಕೊಡುತ್ತೆ. ತಿರ್ಯಕಾದ್ರೆ ಕೂಡ ಹೇಗೆ ಅಂದ್ರೆ ಪ್ರತಿನಿತ್ಯ ಒಂದು ಹೂವನ್ನ ಕೊಡ್ತಾ ಇದ್ದೆ ಭಗವಂತ, ಇವತ್ತು ನೋಡು ಹೂವು ಇದೆ ನನ್ನ ಕೈಯಲ್ಲಿ, ಆದ್ರೆ ಕೊಡಕ್ಕಾಗ್ತಾ ಇಲ್ಲ, ಏನ್ ಮಾಡೋದು, ಈ ಹೂ ಬಾಡೋಗುತ್ತಲ್ಲ, ಅಷ್ಟ್ರಲ್ಲಿ ನೀನ್ ಕೊಡ್ಬೇಕಲ್ಲ ಅಂತ ಬೇಜಾರ್ ಮಾಡ್ಕೊಂಡು ರೋದನ ಪಡ್ತಾ ಇರುತ್ತೆ. ಅದನ್ನ ಅವನು ಕಾಪಾಡ್ತಾನೆ. ಮೈಮಾನ ಮಣಿಯೇ ಅಣಿಕೊಳ್ ಮರಕತತ್ತೈ. ಮೈಮಾನ ಮಣಿ ಅಂದ್ರೆ ಅದೇ ತುಂಬಾ ಪ್ರಕಾಶಮಾನವಾದ ಮಣಿಯ ತರ ಪ್ರಜ್ವಲವಾಗಿ ಪಳಪಳ ಅಂತ ಹೊಳೆಯುತ್ತಲ್ಲ ಮಣಿಗಳು, ಆ ತರ ಪ್ರಕಾಶಮಾನವಾಗಿದ್ದಾನೆ ಭಗವಂತ. ಸ್ವಪ್ರಕಾಶ ಭಗವಂತನ ಯಾವಾಗ್ಲೂ ಒಂದು ದೀಪ ಇದ್ದಾಗೆ. ಒಂದು ದೀಪ ಇಟ್ರೆ ದೀಪ ಏನು ಬೇರೆನೂ ಎಲ್ಲ ತೋರಿಸ್ಕೊಡುತ್ತೆ, ದೀಪ ತಾನನ್ನು ತೋರಿಸ್ಕೊಡುತ್ತೆ. ಅದೇ ತರ ಭಗವಂತ ಅವನ ಸ್ವಪ್ರಕಾಶ, ಅವನನ್ನ ಯಾರು ತೋರಿಸ್ಕೊಡ್ಬೇಕಾಗಿಲ್ಲ. ಅವನ ಹತ್ರ ಒಂದು ಔರ ಇರುತ್ತೆ, ಅವನು ಸ್ವಪ್ರಕಾಶವಾಗಿರ್ತಾನೆ, ಅವನೇ ಎಲ್ಲರನ್ನು ತೋರಿಸ್ಕೊಡ್ತಾನೆ. ಆ ತರ ಅದನ್ನ ಮೈಮಾನ ಮಣಿಯೇ ಅಣಿಕೊಳ್ ಅಣಿಕೊಳ್ ಅಂದ್ರೆ ಇದು ಆಭರಣಪ್ರಾಯವಾದ ಒಂದು ಮರಕತ ಮಣಿ ಇದ್ರೆ ಹೇಗಿರುತ್ತೋ ಆ ತರ ತುಂಬಾ ಚೆನ್ನಾಗಿ ಫುಲ್ಲಿ ಪಾಲಿಶ್ಡ್ ಅಂತ ಇಟ್ಕೊಳ್ಳಿ. ಫುಲ್ಲಿ ಪಾಲಿಶ್ಡ್ ಪ್ರೆಷಸ್ ಸ್ಟೋನ್ ಆ ತರ. ಎಮ್ಮಾನೆ ಎಂಬಿರಾನೆ ಈಶರೇ ಎಂಪಿರಾನ್, ನನಗೆ ಉಪಕಾರಕನಾದ ಈಶನ, ಅವನು ಎಲ್ಲಕ್ಕೂ ಒಡೆಯನಾದವನೇ. ಎನ್ ಮನತ್ತುಳ್ ಅಮ್ಮಾನೆ, ನನ್ ಮನಸ್ಸಲ್ಲಿ ಸ್ಥಿರವಾಗಿ ನಿಂತಿದ್ದಾನೆ ಅವನೇನೆ. ಅಡಿಯೇನಡೆಯಿಂದ ಒಯ್ದು ಪೋನೇನೆ, ಇವನನ್ನ ನಾನು ಪಡ್ಕೊಂಡು ನಾನು ಉಜ್ಜೀವನ ಆದೆ ಅಂತ. ಯಾರನ್ನೂ ಹೋಗಿ ಶರಣಾಗತಿ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲದೆ ಹೋದ್ರೆ, ಉಜ್ಜೀವನ ಆಗದೆ ಹೋದ್ರೆ ಏನು ಪ್ರಯೋಜನ? ನಾವು ಯಾರಲ್ಲಿ ಹೋಗಿ ಶರಣಾಗತಿ ಮಾಡ್ಕೊಳ್ತೀವೋ ನಾವು ಉಜ್ಜೀವನ ಹೊಂದಬೇಕು, ಅದು ತುಂಬಾ ಮುಖ್ಯ. ತರುಮಾನ ಮழை முகிலை பிரியாது தன்னடைந்தார் வருமானம் தவிர்க்கும் மணியை அணியுருவில் திருமாலையம்மானை அமுதத்தை கடல் கிடந்த பெருமானை ಅಡಿಯೇನಡೆಯಿಂದ ಒಯ್ದು பிழைத்தேனே. ತರುಮಾನ ಮಳೆ ಮುಹಿಲೆ, ಎಂಥ ಒಂದು ಮಳೆ ಬಂತು ಅಂತ ಹೇಳಿದ್ರೆ ಇಡೀ ಗೋಕುಲ ಎಲ್ಲ ಕೊಚ್ಚಿ ಹೋಗ್ಬಿಡತರ ಒಂದು ಮಳೆ ಬಂತಲ್ಲ. ಅದರಿಂದ ತನ್ನೆಡೆಯಿಂದ ಅವನು ತನಗೆ ಯಾರೆಲ್ಲ ಶರಣಾದ್ರು, ಆ ಗೋಪಸ್ತ್ರೀಯರು ಗೋಪರು ಅವರೆಲ್ಲಾನು ಬಂದು ಶರಣಾದ್ರು. ಅದ್ರ ಜೊತೆಗೆ ಶರಣಾಗತಿ ಮಾಡ್ಕೊಳ್ದೇ ಇರೋ ಹಸುಕರುಗಳಿಗೂ ಕೂಡ ನಾವು ಕಾಪಾಡಿದ ಭಗವಂತ. ಅದನ್ನ ಇಲ್ಲಿ ಹೇಳ್ತಾರೆ. ವರುಮಾನಂ ತವಿರ್ಕುಂ ಮಣಿಯೇ ಅಣಿಯುರಿವಿಲ್. ಆ ತರ ಒಂದು ಮಳೆಯನ್ನ ಯಾರ ಕೈಲಿ ತಡೆಯಕ್ಕಾಗುತ್ತೆ? ಸುರಿತಾರ ಮಳೆ ಛತ್ರಿ ಬೇಕಾದ್ರೆ ನಾವು ಇಟ್ಕೋಬಹುದು, ಮಳೆ ತಡೆಯಕ್ಕಾಗತ್ತ? ಮಳೆ ತಡೆದ ಅವನು ಅಂತ. ಹೇಗೆ ಅಂದ್ರೆ ಗೋವರ್ಧನ ಬೆಟ್ಟವನ್ನೇ ಎತ್ತಿ ಕೊಡೆಯಾಗಿ ಹಿಡ್ಕೊಂಡು ಎಲ್ಲರನ್ನೂ ಅದ್ರ ಕೆಳಗಡೆ ಒಂದು ರಕ್ಷಣೆ ಮಾಡ್ದ. ತಿರುಮಾಲಯ್ಯಮ್ಮನೆ, ತಿರುಮಾಲ್
ಲಕ್ಷ್ಮೀ ವಿಶಿಷ್ಟನಾದ ಭಗವಂತನ ತಿರುಮಾಲೆ ಎಮ್ಮಾನೆ, ನನ್ನನ್ನು ರಕ್ಷಣೆ ಮಾಡುವಂತ ತಂದೆಯೇ ಅಂತ ಹೇಳ್ತಾರೆ. ಎಮ್ಮಾನೆ ಅಮುದತ್ತೈ, ಅಮೃತಪ್ರಾಯನಾದವನು. ಕಡಲ್ ಕಿಡಂದ ಪೆರುಮಾನೆ, ಇವನೇನೆ ವ್ಯೂಹದಲ್ಲಿರುವಂತ ವಾಸುದೇವ. ವ್ಯೂಹದಲ್ಲಿರುವಂತ ವಾಸುದೇವ ಅಂತಂದ್ರೆ ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ, ವಾಸುದೇವ, ಈ 4 ಜನ ವ್ಯೂಹದಲ್ಲಿ ಇರೋಂಥವ್ರು. ಅದರಲ್ಲಿ ವಾಸುದೇವ ಇವನೇ ಅವನು ಅಂತ ಇಲ್ಲಿ ಪೆರುಮಾನೆ. ಅಡಿಯೇನಡೆಯಿಂದ ಉಯ್ದು ಪೋನೇನೆ, ಅವನ್ನ ನಾನು ಪಡ್ಕೊಂಡು ಉಜ್ಜೀವನ ಹೊಂದ್ಕೊಂಡೆ ಅಂತ ಹೇಳ್ತಾರೆ. ವಿಡೆಯೇ ಅಂದ್ರಡತ್ வெகுண்ட விலங்குற படையாளாழி தொட்ட பரமன் பரஞ்சோதி மடையார் நீலம் மல்கும் வயல் சூழ் கண்ணபுரம் ஒன்று உடையானக்கு ಅಡಿಯೇನ್ ಒರುವರ್ಕು ಉರೆಯೇನೆ. ಕಣ್ಣಪುರಂ ಅಂತ ಒಂದು ಕ್ಷೇತ್ರದಲ್ಲಿರೋ ಭಗವಂತನನ್ನ ಬಿಟ್ಟು ಬೇರೆ ಯಾರಿಗೂ ನಾನು ಶರಣಾಗತಿ ಮಾಡ್ಕೊಳ್ಳೋದಿಲ್ಲ, ಬೇರೆ ಯಾರಿಗೂ ನಾನು ಶೇಷನೂ ಆಗಿರೋದಿಲ್ಲ. ಶೇಷತ್ವ ಅನ್ನೋದಿದೆಯಲ್ಲ ಒಂದು ಭಗವಂತನಿಗೆ ಮಾತ್ರನೇ, ಬೇರೆ ಯಾರಿಗೂ ಇಲ್ಲ ಅಂತ. ಮಿಕ್ಕಾನೆ ಮರೆಯಾಯ್ ವಿರಿಂದ ವಿಳಕ್ಕೈ, ಮಿಕ್ಕಾನೆ ಅಂದ್ರೆ ಎಲ್ಲರಿಗಿಂತ ತುಂಬಾ ವಿಶಿಷ್ಟವಾದ ಇದು ಭಗವಂತ. ಎನ್ನುಳ್ಪುಕ್ಕಾನೆ, ಇದೆಲ್ಲ ಆಗಿದೆ ಅಂತ ಅನ್ಸುತ್ತೆ ಬಹುಶಃ. ಎನ್ನುಳ್ಪುಕ್ಕಾನೆ, ನನ್ನ ಒಳಗೆ, ನನ್ನ ಹೃದಯದೊಳಗೆ ಹೊಕ್ಕೊಂಡಿದ್ದಾನೆ. ಪುಗಳ್ಶೆ ಪೊಲಿಹಿಂದ ಪೊನ್ಮಲೆಯೇ, ಇವನಲ್ಲೇ ಕೀರ್ತಿ ಎಲ್ಲ ಬಂದು, ಎಲ್ಲ ಡೈರೆಕ್ಷನ್ ಇಂದ ಬಂದು ಎಲ್ಲ ಕಡೆಯಿಂದ ಕೀರ್ತಿಗಳು ಇವನ ವಿಷಯವಾಗಿ ಹೇಳ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಇವನನ್ನೇ. ಪೊಲಿಹಿಂದ್ರ ಪೊನ್ಮಲೆಯೇ, ಪೊಲಿಹಿಂದ್ರ ಎಲ್ಲರೂ ತುಂಬಾ ಕೀರ್ತಿವಂತರಾಗಿದ್ದಾಗ ಅಥವಾ ತುಂಬಾ ಸಕ್ಸಸ್ಫುಲ್ ಆಗಿದ್ದಾಗ ಅವ್ರನ್ನ ನೋಡಿದಾಗಲೇ ಒಂದು ತೇಜಸ್ಸಾಗಿರುತ್ತೆ. ಅವನ ತೇಜಸ್ಸು ದಿನೇ ದಿನೇ ಹೆಚ್ಚುತ್ತಾ ಇದೆ ಅಂತ. ತಕ್ಕಾನೆ ಕಡಿಕೈ ತಡಂ ಕೊಂಡ್ರಂ ಮಿಷಯಿರಂದ, ಕಡಿಕೈ ಅಂತ ಹೇಳಿದ್ರೆ ನಾನು ಹೇಳಿದೆ ಈಗಾಗ್ಲೇನೆ ಶೋಳಿಂಗಪುರಕ್ಕೆ ಕಡಿಕೈ ಅಂತ ಹೇಳ್ತಾರೆ. ಅದನ್ನ ಘಟಿಕಾಚಲ ಅಂತಾನು ಹೇಳ್ತಾರೆ. ಅಲ್ಲಿರುವಂತ ನರಸಿಂಹರು ಅಕ್ಕ ಅರಕ್ಕನಿಯೇ ಅಡೆಯಿಂದ ಒಯ್ದು ಪೋನೆ. ಇದರಲ್ಲಿ ಇವಾಗ ರೋಪ್ ವೇ ಮಾಡಿದ್ದಾರೆ. ಮುಂಚೆ ಎಲ್ಲ ಮೆಟ್ಲು ಹತ್ಬೇಕಾಗಿತ್ತು. ಮೆಟ್ಲು ಹತ್ತಕ್ಕಾಗದವ್ರಿಗೆ ಪಾಪ 1000 ರೂಪಾಯಿ ಕೊಟ್ರೆ ಡೋಲಿಯಲ್ಲಿ ಕೂಡ್ಸ್ಕೊಂಡು ಕರ್ಕೊಂಡು ಹೋಗೋರು. ಅಲ್ಲಿ ಶೋಳಿಂಗಪುರ ಮೆಟ್ಲು ತುಂಬಾ ಕಷ್ಟ. ಅದು ಕಷ್ಟಕ್ಕಿಂತ ವಿಪರೀತ ಕೋತಿ. ಯಾರಾದ್ರೂ ಅಕಸ್ಮಾತ್ ಏನಾದ್ರು ಗೊತ್ತಿದ್ದೆ ತಲೆ ಹೂ ಮುಡ್ಕೊಂಡು ಹೋಗಿದ್ರೆ ಆ ಶೋಳಿಂಗಪುರದಲ್ಲಿ ತುಂಬಾ ಅವಸ್ಥೆ. ಎಲ್ಲ ತಲೆನೇ ಕಿತ್ತು ಎಳೆದು ಬಿಸಾಕ್ಬಿಡುತ್ತೆ ಕೋತಿಗಳು. ತುಂಬಾ ಆಶ್ಚರ್ಯ. ಅದಕ್ಕೆ ಕೆಳಗಡೆ ಇರೋವಾಗ್ಲೇ ನೋಡಿದ್ರೆ ಯಾರಾದ್ರೂ ಆ ಊರ್ನವ್ರು ಹೇಳ್ತಾರೆ, ಹೂ ಇಡ್ತೀನಮ್ಮ ಅಂತ ಬಿಚ್ಬಿಡಿ ಅಂತ ಹೇಳ್ತಾರೆ. ಹೂ ಕೊಂಡ್ಕೊಂಡಾಗ್ಲೂ ಮುಡ್ಕೋಬೇಡಿ, ಇದು ದೇವ್ರಿಗೆ ಮಾತ್ರನೇ ಅಂತಾನೆ ಹೇಳ್ಬಿಟ್ಟೆ ಕೊಡ್ತಾರೆ. ಅಲ್ಲೊಂದು ವಿಶಿಷ್ಟವಾದ ವಿಪರೀತ ಕೋತಿ ಹಾವಳಿಯಲ್ಲಿ. ಇಲ್ಲೇನೆ ಈ ಶೋಳಿಂಗಪುರದಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅದು ಎದುರುಗಡೆನೆ ಬಹುಶಃ ಆ ಶೋಳಿಂಗಪುರಂ ತಿರುಕಡಿಕೈ ಬರ್ಬೇಕಾದ್ರೆ ಅಧಿವೇಶದ ಬಗ್ಗೆ ಹೇಳ್ಕೊಳ್ಳೋಣ. ಇದ್ರೂ ಯಾದೃಚ್ಛಿಕವಾಗಿ ಬಂತಲ್ಲ ಹೇಳ್ತೀನಿ. ಈ ತಿರುಕಡಿಗೆ ಎದುರುಗಡೆ ಇನ್ನೊಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಹನುಮಂತ ಇದ್ದಾನೆ ಅಂತ. ಹನುಮಂತ ಈಗಲೂ ತಪಸ್ ಮಾಡ್ತಾ ಇದ್ದಾನೆ ಅಂತ. ಕಲಿಯುಗದ ಕೊನೆಯಲ್ಲಿ ಆ ಹನುಮಂತ ಎದ್ದು ಬಂದು ಅವನೇ ಬ್ರಹ್ಮ ಆಗ್ತಾನೆ ಅಂತ ಒಂದು ವದಂತಿ. ಆ ತರ ಒಂದಿದೆ. ಎರಡು ಒಂದೇ ಸಮನಾಗಿದೆ. ಎದುರುಗಡೆ ಬೆಟ್ಟೆಯಲ್ಲಿ ಹನುಮಂತ ಇರ್ತಾರೆ ಅಂತ ಹೇಳ್ತಾರೆ. ಹೀಗೆ ನಾನು ಆಕ್ಚುಲಿ ನಾವು ನಮ್ಮನೆಯಿಂದ ಹೋದಾಗ ಅಲ್ಲಿ ಬಾಲಾಲಯ ಆಗ್ಬಿಟ್ಟಿತ್ತು. ಪೂಜೆ ಬರೀ ಬೇರೆ ವಿಗ್ರಹಗಳಿಗೆ ಮಾತ್ರ ನಡೀತಾ ಇತ್ತು. ಸೊ ಆ ತರ ಡೋಲಿ ಇದೆ, ತಗೊಂಡು ಹೋಗ್ಬೋದು ಅಲ್ಲಿ ತಿರುಕಡಿಕೆಯಲ್ಲಿ. ಮಿಕ್ಕಾನೆ ಮರೆಯ ವಿರಿಂದ ವಿಳಕ್ಕೈ ಎನ್ನುಳ್ ಪುಕ್ಕಾನೆ. ಹಲೋ, ಅಲ್ಲಿ ರೋಪ್ ವೇ ಇದೆ ಅಂತ. ಅದೇ ಇವಾಗ ಮಾಡಿದ್ದಾರೆ. ಇವಾಗ 1 ವರ್ಷ ಆಯ್ತಾ ಮಾಡಿದ್ದಾರೆ ಕೇಬಲ್ ಕಾರ್. புக்கானை புகழ்ஷேர் பொலிகின்ற பொன்மலையே தக்கானை கடிக்கை தடம் குன்றன் மிஷையிறந்த ಅಕ್ಕಾರಕ್ಕನಿಯೇ ಅಡೆಯಿಂದ ಓಯಿಂದ ಪೋನೆ. ಅಕ್ಕಾರಕ್ಕನಿಯೇ ಅಂದ್ರೆ ತುಂಬಾ ಕಲ್ಸಕ್ರೆ ತರ ತುಂಬಾ ಚೆನ್ನಾಗಿರೋಂಥ ರುಚಿಯಾಗಿರೋ ಹಾಗೆ. ಆತರ ಬರ್ಬ್ಯಾಟಿಲ್ ನಾವು ತಗೋಬಾರ್ದು. ರುಚಿಯಾಗಿದ್ದಾನ ಅಂತಂದ್ರೆ ಅನುಭವಕ್ಕೆ ಬರೋವಂಥವನು, ಅವನ ಅನುಭವನೇ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. வந்தாய என் மனத்தே வந்து நீ புகழ்ந்த பின்னை எந்தாய் போயறியாய் இதுவே அமையாதோ கொந்தார் பைம்பொழில் சூழ் குடந்தை கிடந்துகந்த மைந்தா
உன்னை என்றும் மறವಾமை ಪೆತ್ತೇನೆ. ಇಲ್ಲಿ ಆಕ್ಚುಲಿ ಕಣ್ಣಪುರಂ ಅಂತ ಎಲ್ಲೂ ಇಲ್ಲ, ಬಟ್ ಆದ್ರೆ ಈ ಇದರಲ್ಲಿ ಕೊಂದಾರ್ ಪೈಂಪುಳಿಲ್ ಶಿವ ಕುಡಂದೆ ಅಂತ ಇಲ್ಲಿ ಹೇಳ್ಬಿಟ್ರು. ಆದ್ರೆ ವಂದಾಯ ಎನ್ಮನತ್ತೆ வந்து நீ புகந்த பின்னை எந்தாய் போயறியாய் இதுவே அமையாதோ. ಬಹುಶಃ ಇವರು ಇದನ್ನ ಈ ಪುಸ್ತಕದಲ್ಲೇನೆ ಕ್ಯಾಟಗರೈಸ್ ಮಾಡ್ಬೇಕಾದ್ರೆ ಇಲ್ಲಿ ಹಿಂದಿನ ಹಾಡಲ್ಲೂ ಇದಿಲ್ಲ, ತಿರುಕಣ್ಣಪುರಂ ಅನ್ನೋದು ಎಲ್ಲೂ ಇಲ್ಲ. ಓಕೆ, ಅದು ಬಿಟ್ಬೇಡ ಬಿಡಿ, ತಗೊಳ್ತೀನಿ. ಬಹುಶಃ ಅದೊಂದು ಆ ಪೂರ್ತಿ ಆ ದಶಕದಲ್ಲಿ ಬೇರೆ ಎಲ್ಲೂ ಇಲ್ಲ. ಆ ಶಾತ್ಮರೈ ಪಾಶದಲ್ಲಿ ಮಾತ್ರ ಇದೆ ನೋಡಿ. 130 ತಗೊಳ್ಳಿ ಪೇಜ್ ನಂಬರು. கண்ணார் கண்ணபுரம் கடிக்கை கடிக்கமழும் தன்னார் தாமரைஷோ தலைச்சங்கம் மேல் திசையுள் விண்ணோர் நான்மதியை விரிகின்ற வெண்சுடரே கண்ணார கண்டு கொண்டு களிக்கின்றது இங்கென்று கொலோ. ಕಣ್ಣಾರ್ ಕಣ್ಣಪುರಂ, ಕಣ್ಣಾರ್ ಅಂತ ಹೇಳಿದ್ರೆ ಕೃಷ್ಣ ಇದ್ದಾನಲ್ಲ ಅಲ್ಲಿ, ವೇಣುಗೋಪಾಲ ಸ್ವಾಮಿ ಇರುವಂತ ಕ್ಷೇತ್ರ ತಿರುಕಣ್ಣಪುರಂ. ಕಡಿಕೈ ಕಡಿಕಮಳಂ, ಕಡಿಕೈ ಅಂತ ಹೇಳಿದ್ರೆ ಅದೇ ಇವಾಗ ನಾನು ಹೇಳಿದ್ನಲ್ಲ ಶೋಳಿಂಗಪುರಂಗೆ ತಿರುಕಡಿಕೈ ಅಂತ ಹೇಳ್ತಾರೆ, ಘಟಿಕಾರ್ಜಲ ಅಂತಾನು ಹೇಳ್ಬೋದು. ತಣ್ಣಾರ್ ಕಡಿಕಮಳಂ ಅಂತ ಹೇಳಿದ್ರೆ ಒಳ್ಳೆ ವಾಸನೆ ಉಳ್ಳ ಪುಷ್ಪಗಳೆಲ್ಲ ಇರುವಂತದ್ದು. ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಒಳ್ಳೆ ಗಾಳಿ ಬೀಸಿದಾಗ ವಾಸನೆ ಬರುತ್ತೆ ಅಂತ. ತಣ್ಣಾರ್ ತಾಮರೈಷೋ, ಯಾಕಂದ್ರೆ ಅಲ್ಲೆಲ್ಲ ತುಂಬಾ ಪುಷ್ಪಗಳು ಶೋಲೆಗಳು ಅಂತ ಹೇಳಿದ್ರೆ ಈ ಹೂ ಗಿಡದ ಮರಗಳು ಎಲ್ಲ ತುಂಬಾ ಇತ್ತು ಅಂತ. ಆಮೇಲೆ ತಲೆಚಂಗಂ ಮೇಲ್ ದಿಶೆಯುಳ್, ತಲೆಚಂಗಂ ಅಂದ್ರೆ ತಿರುಚಂಗಾಡ್ ಅಂತ ಒಂದು ತಲೆಚಂಗಾಡ್ ಅಂತ ಒಂದು ಕ್ಷೇತ್ರ, ಅದು ಇದ್ರ ಹತ್ರ ಇದೆ, ಶೀರ್ಗಾಳಿ ಹತ್ರ ಇದೆ. ಈ ತಿರುಚಂಗಾಡು ಮತ್ತೆ ಇಂದಳೂರು ಮತ್ತೆ ಶ್ರೀರಂಗ, ಈ 3 ಕ್ಷೇತ್ರದಲ್ಲಿ ಈ ಪುಷ್ಕರಣಿ ಇದೆಯಲ್ಲ, ಅದಕ್ಕೆ ಚಂದ್ರ ಪುಷ್ಕರಣಿ ಅಂತ ಹೆಸರು. ಇವನಿಗೆ ಚಂದ್ರ ಪುಷ್ಕರಣಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಚಂದ್ರನಿಗೆ ಶಾಪ ಬಂದಾಗ ಅವನಿಗೆ ಇದರಲ್ಲಿ ಬಂದು ಇಲ್ಲಿ ಈ ಊರುಗಳಲ್ಲಿ ಸ್ನಾನ ಮಾಡ್ಕೊಂಡು ಆ ಶಾಪವನ್ನು ಹೋಗಿಸ್ಕೊಂಡ ಅಂತ ಹೇಳ್ಬಿಟ್ಟು ಅದಕ್ಕೆ ಚಂದ್ರ ಪುಷ್ಕರಣಿ ಅಂತ ಹೆಸರಾಯ್ತು. ಈ 3 ಕ್ಷೇತ್ರದಲ್ಲೂ ಅವನು ಸ್ನಾನ ಮಾಡ್ಬೇಕಾಯ್ತು. ಇದಕ್ಕೆ ಕ್ಷಯರೋಗ ಬರ್ಬೇಕು ಅಂತ ಶಾಪ ಕೊಟ್ಬಿಡ್ತಾರಲ್ಲ, ಅವಾಗ ಈ 3 ದೇವಸ್ಥಾನದಲ್ಲಿ ಬಂದು ಸ್ನಾನ ಮಾಡಿ ತನ್ನ ಶಾಪವನ್ನು ನಿವಾರಣೆ ಮಾಡ್ಕೊಳ್ತಾನೆ. ಇಂದಳೂರು ಮತ್ತೆ ಶ್ರೀರಂಗ ಮತ್ತೆ ಇಲ್ಲಿ 3 ಕಡೆನೂ ಚಂದ್ರ ಪುಷ್ಕರಣಿ, ತಲೆಚಂಗಾಡ್ ಅಂತ ಸ್ವಲ್ಪ ದೂರದಲ್ಲಿದೆ. ಇದು ನಾವು 11 ಗರುಡೋತ್ಸವಕ್ಕೆ ಹೋದಾಗ ಮತ್ತಿದೆಲ್ಲ ಸ್ವಲ್ಪ ಹತ್ತತ್ರ ಇದೆ. ಈ ತಲೆಚಂಗಾಡ್ ಅನ್ನೋದು ಸ್ವಲ್ಪ ಒಂದು 30 ಕಿಲೋಮೀಟರ್ ಆ ಕಡೆ ಇನ್ನು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಚೆನ್ನಾಗಿದೆ, ಅಲ್ಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಎಲ್ಲ. ಚಿಕ್ಕ ಊರು, ಬಟ್ ಆತರ ಅಲ್ಲೇ ಪೂಜೆ ಮಾಡ್ಕೊಂಡು ಅಲ್ಲೇ ಇದು ಮಾಡ್ತಾರೆ. ಅದು ಇನ್ನೊಂದು. செருநீர் மேல் வலவன் கலிகன்றி ಮಂಗೈಯರ್ಕೋನ್ ಕರುನೀರ್ ಮುಹಿಲ್ ವಣ್ಣನ್ ಕಣ್ಣಪುರತ್ತಾನೆ. ಕಣ್ಣಪುರದಲ್ಲಿ ಕಪ್ಪಗಿದಾನಂತೆ ಭಗವಂತ. ಅವನು ಕರುನೀರ್, ಕಪ್ಪು ಮೋಡದ ಯಾಕೆ ಬಣ್ಣ ಹತ್ರ ಬಂತು ಅಂದ್ರೆ ನೀರ್ ತುಂಬಿಕೊಂಡಿರೋದ್ರಿಂದ ಆ ಮೋಡಕ್ಕೆ ಕಪ್ಪು ಬಣ್ಣ ಬಂತು. ಇರು ನೀರ್ ಇನ್ ತಮಿಳ್ ಇನ್ನಿಶೈ ಮಾಲೆಗಳ್ ಕೊಂಡು ತೊಂಡೀರ್. ಇರು ನೀರ್ ಅಂದ್ರೆ ನೀವೆಲ್ಲಾನು ಇದು ಈ ಹಾಡುಗಳೆಲ್ಲ ಕಲ್ಪು ಸುಖವಾಗಿ ಇದೆ ಅಂತ ಅರ್ಥ. ವರುನೀರ್ ವಯ್ಯಂ ಮುಯ್ಯ ಇವೈ ಪಾಡಿ ಆಡುವಿನೇ. ವರುನೀರ್ ವಯ್ಯಂ ಮುಯ್ಯ ಅಂದ್ರೆ ಯಾವಾಗ್ಲೂ ಸದಾ ಮಳೆ ಬೆಳೆ ಎಲ್ಲ ಸದಾ ತಕ್ಕ ಕಾಲಕ್ಕೆ ಆಗ್ತಾ ಇದ್ರೆ ಈ ವಯ್ಯದಲ್ಲಿ ಈ ಭೂಮಿನಲ್ಲೇ ಸೌಖ್ಯವಾಗಿರ್ಬೋದಲ್ಲ ನಾವು, ಅದನ್ನ ಹೇಳ್ತಾರೆ. ಪಂಡಾರ್ பூமாமலர் மங்கை மணநோக்கம் உண்டானை உன்னையு ஹந்த உந்தனக்கே தொண்டானேற்கு என் செய்கின்றேன் சொல்லு நாள் வேதம் கண்டானே. ಕಣ್ಣಪುರತ್ತುರೈ ಅಮ್ಮಾನೆ. ಕಣ್ಣಪುರತ್ತು ಭಗವಂತ ನನಗೆ 4 ವೇದಂ ಕಂಡಾನೆ ಅಂತ ಹೇಳ್ತಾರೆ. ಈ ಬ್ರಹ್ಮಸೂತ್ರವನ್ನ ವಿಂಗಡಿಸಿದಾಗ 4 ವೇದಗಳಾಯ್ತು. ವ್ಯಾಸರೇ ಇದನ್ನ
ವಿಭಜನೆ ಮಾಡಿ 4 ವೇದಗಳನ್ನಾಗಿ ಮಾಡಿದ್ರು. ಆ 4 ವೇದಗಳನ್ನು ಭಗವಂತನಿಗೆ ಚೆನ್ನಾಗಿ ಗೊತ್ತು ಅಂತ, ಈ ಕಣ್ಣಪುರದಲ್ಲಿರೋ ಭಗವಂತನಿಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಪಂಡಾರ್ ಪೂಮಾಮಲರ್ ಮಂಗೈ ಮಣನೋಕ್ಕಂ. ಮಹಾಲಕ್ಷ್ಮಿ ಇದ್ದಾಳಲ್ಲ, ಯಾವಾಗ್ಲೂ ಭಗವಂತನ ಸಾನ್ನಿಧ್ಯದಲ್ಲೇ ಇರ್ತಾಳಂತೆ. ಉಂಡಾನೆ ಉಣ್ಣೆಯುಹನ್ರಿ ಉಂತನಕ್ ತೊಂಡನೇರ್ಕ್. ಇಲ್ಲಿ ಉಂಡಾನೆ ಅಂತ ಹೇಳಿದ್ರೆ ಉಲಹಮೇಳು, ಯಾವಾಗ್ಲೂ ಮಹಾಪ್ರಳಯ ಕಾಲದಲ್ಲಿ ಎಲ್ಲಾ ಲೋಕವನ್ನು ನುಂಗುತ್ತಾನೆ ಅವನು. ಉನ್ನೆಯು ಅಂದ್ರೆ ನಿನ್ನನ್ನ ನೆನೆಸ್ಕೊಂಡು ತುಂಬಾ ಉಂತನಕ್ಕೆ ತೊಂಡ ಆನೆ ಇರ್ಕ, ನಿನಗೇ ನಾನು ಕೈಂಕರ್ಯ ಮಾಡ್ಬೇಕು, ನಿನ್ನ ಆಶ್ಚರ್ಯ ಚೇಷ್ಟೆಗಳನ್ನೆಲ್ಲ ಕೇಳಿ ನಿನ್ನ ಗುಣ ವೈಭವಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೈಂಕರ್ಯ ಮಾಡಬಾರ್ದು ಅನ್ನೋದು ಒಂದು ನಿಶ್ಚಯ ಆಯ್ತು. ಅದಕ್ಕೆ ನಿನ್ನ ಆಶ್ಚರ್ಯ ಚೇಷ್ಟೆಗಳನ್ನ ಕೇಳೋದು ಹೇಳೋದು ಮಾಡಿ ತುಂಬಾ ಖುಷಿ ಪಡ್ತೀನಿ ನಾನು ಅಂತ ಹೇಳ್ತಾರೆ. ಮುಂದಿನ ಹಾಡು ಪೆರುನೀರುಂ ವಿಣ್ಣುಂ ಮಲೆಯುಂ ಉಲಹೇಳುಂ. ಇದು ಎಲ್ಲ ಪ್ರಕೃತಿಯನ್ನ ವರ್ಣನೆ ಮಾಡುವಂಥದ್ದು. ಪೆರುನೀರು ತುಂಬಾ ದೊಡ್ಡ ಪ್ರಳಯದ ಜಲ ಅಂತಾನೆ ಹೇಳ್ಬೋದು ಬೇಕಾದ್ರೆ, ಅಥವಾ ಅಷ್ಟು ಜಲ ಸಮೃದ್ಧಿ ಇರೋ ದೊಡ್ಡ ಸಮುದ್ರ ಅಂತಾನು ಹೇಳ್ಬಾರ್ದು. ವಿಣ್ಣುಂ ಅಂತ ಹೇಳಿದ್ರೆ ಆಕಾಶ. ಮಲೆಯುಂ ಉಲಹೇಳುಂ 7 ಸಪ್ತಲೋಕಗಳು ಇಲ್ಲಾನು ಹೇಳ್ತಾರೆ. ಒರುತಾರ ನಿನ್ನೊಳ್ಳುಡಕ್ಕಿಯ ನಿನ್ನೆಯಲ್ಲ. ಎಲ್ಲವನ್ನು ಮಹಾಪ್ರಳಯ ಕಾಲದಲ್ಲಿ, ಜಲಪ್ರಳಯ ಕಾಲದಲ್ಲಿ ಸೂಕ್ಷ್ಮವನ್ನಾಗಿಸ್ಕೊಂಡು ಆ ಜಲ ಸಮೇತ ಎಲ್ಲವನ್ನು ನುಂಗುಬಿಟ್ಟಿಯಲ್ಲ. ಒಡುಕ್ಕಿಯ ಅದನ್ನೆಲ್ಲ ಹೊಟ್ಟೆ ಒಳಗೆ ಅಡಗಿಸಿ ಇಟ್ಕೊಂಡಿದೆಯಲ್ಲ. ವರುದೇವರ್ ಮತ್ತುಳರೆಂಡ್ರೆ ಎನ್ಮನತ್ ಇರೆಯುಂ. ಅವಾಗ್ಲೇ ನನ್ಗೆ ಅರ್ಥ ಆಯ್ತು, ಎಲ್ಲ ದೇವರು ಸಮರೇ, ಅವರೆಲ್ಲಾನು ಒಂದೇ ಸಮಕ್ಕೆ ಒಂದೇ ಜಾಗದಲ್ಲಿ ಇರ್ತಾರೆ. ಅಲ್ಲಿ ನೀನು ಮಾತ್ರ ಪ್ರತ್ಯೇಕ, ನೀನು ಅವ್ರಿಗಿಂತ ಭಿನ್ನವಾಗಿದೆಯಾ. ಇದನ್ನ ಈ ಪರಮೈಕಾಂತಿ ತರ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಮಹಾಪ್ರಳಯ ಕಾಲದಲ್ಲಿ ಸೃಷ್ಟಿಯಲ್ಲಿರೋದು ಎಲ್ಲವನ್ನ ನುಂಗು ಬಿಡ್ತಾನಲ್ಲ ಭಗವಂತ, ಅದೆಲ್ಲ ತನ್ನ ಹೊಟ್ಟೆ ಒಳಗೆ ಒಂದೇ ಕಡೆ ಇಟ್ಕೊಂಡಿರ್ತಾನೆ. ಹೇಗಂದ್ರೆ ಒಂದು ಕಲ್ಸಮೇಗಿರೋ ತರ. ಇದನ್ನ ಮಾರ್ಕಂಡೇಯರು ನಾವು ನೋಡ್ಬೇಕು ಅಂತ ಅವ್ರು ಆಸೆ ಪಟ್ಟಾಗ ತೋರಿಸ್ತಾನೆ, ಪ್ರಳಯ ಹೇಗಾಯ್ತು ಅನ್ನೋದು ತೋರಿಸ್ತಾನೆ. ಅವರು ಮಾರ್ಕಂಡೇಯರು ಭಗವಂತನ ಹೊಟ್ಟೆ ಒಳಗೆ ಹೋಗಿ ಅಲ್ಲೆಲ್ಲ ನೋಡ್ತಾರೆ. ಅಪ್ಪ ಏನು ಒಣ್ಣುಂ ದೇವು ಮತ್ತು ಯಾರು ಇಲ್ಲ ಅಂದ್ರೆ ನಾನ್ ಮೋಹನ್ ಪಡೈತಾ ನಾ ಉಂದಿ ಉಳ್ಳೆ ಅಂತ ಹೇಳ್ಬೇಕಾದ್ರೆ ಹೊರಗಡೆ ಬೇರೆ ಏನು ಇಲ್ಲ, ಎಲ್ಲಾನು ಭಗವಂತನ ಹೊಟ್ಟೆ ಒಳಗೆ ಇದೆ. ಭಗವಂತನ ಹೊಟ್ಟೆ ಅಲ್ಲೇ ರುದ್ರ ಇದ್ದಾನೆ, ಅಲ್ಲೇ ಬ್ರಹ್ಮ ಇದ್ದಾನೆ, ಅಲ್ಲೇ 33 ಕೋಟಿ ದೇವತೆಗಳು, ಒಬ್ರು ಪಕ್ಕದಲ್ಲಿ ಒಬ್ರು ಇದ್ದಾರೆ. ಇವರೆಲ್ಲ ಚೇತನರು, ಅದ್ರ ಪಕ್ಕದಲ್ಲಿ ಅಚೇತನ ಪದಾರ್ಥಗಳು, ಬೆಟ್ಟಗಳು, ಸಪ್ತ ಬೆಟ್ಟಗಳು, ಇದು ನದಗಳು, ಆಮೇಲೆ ಸಮುದ್ರ ಎಲ್ಲಾನು ಅಲ್ಲೇ ಒಟ್ಟಿಗೆ ಇದೆ ಅಂತ. ಎಲ್ಲ ಒಂದಕ್ಕೊಂದು ಏನು ಮಿಕ್ಸ್ ಆಗದೆ ಇರುತ್ತೆ, ಕಲಸೋಗ್ರ ಆಗದೆ ಇರೋ ತರ, ಒಂದರ ಪುಣ್ಯ ಒಂದು ಪಾಪ ಒಂದು ಕಂಡುಕೊಳ್ದೆ ಇರೋ ತರ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನಂತೆ ಭಗವಂತ. ಅದನ್ನ ಇಲ್ಲಿ ಹೇಳ್ತಾರೆ. ಪೆರುನೀರ್ ವಿಣ್ಣುಂ, ಅದು ಪೆರುನೀರ್ ಅಂದ್ರೆ ಅದನ್ನ ಪ್ರಳಯ ಜಲಕ್ಕೆ ಅದ್ ಹೇಳ್ತಾರೆ. ಉರುತಾರ ಅಂದ್ರೆ ಒಂದು ಏಕದೇಶದಲ್ಲಿತ್ತಂತೆ. ಇದಿಷ್ಟು ಸೃಷ್ಟಿ ಇದೆಯಲ್ಲ, ಎಲ್ಲವನ್ನ ನುಂಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಒಂದ್ ಮೂಲೆ ಒಂದು ಏಕದೇಶದಲ್ಲಿ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಎಷ್ಟೊಂದು ಖಾಲಿ ಜಾಗ ಇತ್ತಂತೆ. ಭಗವಂತನ ಭೂಮಾ ಇದು ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ, ಹೇಗೆ ಭಗವಂತ ಮಲ್ಕೊಂಡಿರ್ತಾನೆ. ಒಂದು ಶೀಕರ ಇದೆಯಲ್ಲ, ಈ ನದಿಗಳ ಹತ್ರನೋ ಅಥವಾ ಸಮುದ್ರದ ಹತ್ರ ಹೋದ್ರೆ ಈ ತರ ಅಲೆಗಳು ಹೊಡೆದಾಗ ಒಂದು ಸಣ್ಣ ಶೀಕರ ನಮ್ ಕೈ ಮೇಲೆ ಬೀಳುತ್ತೆ. ಆದ್ರೆ ನಮ್ಗದು ಫೀಲ್ ಆಗುತ್ತೆ, ಬಟ್ ಕಾಣಿಸೋದೇ ಇಲ್ಲ. ಅಷ್ಟು ಚಿಕ್ಕದು ಒಂದು ಹನಿ. ಅದು ಆ ಹನಿಯೊಳಗೆ ಹೆಂಗೆ ಮಲ್ಕೊಂಡಿರ್ತಾನೆ ಧಾರಾಳವಾಗಿ ಭಗವಂತ ಅಂತ ಹೇಳಿದ್ರೆ, ಒಂದು ದೊಡ್ಡ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಅವನ್ ಮಾತ್ರ ಇದ್ರೆ ಹೇಗಿರುತ್ತೋ ಹಾಗಿರ್ತಾನಂತೆ. ಅಂದ್ರೆ ಇನ್ನು ಅಷ್ಟು ಆ ಶೀಕರದಲ್ಲಿ ಇನ್ನೂ ಅಷ್ಟು ಜಾಗ ಮಿಕ್ಕಿರುತ್ತಂತೆ. ಇವಾಗ ತಿಳ್ಕೊಳ್ಳಿ, ಎಷ್ಟು ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿ ಇರಕ್ಕೆ ಅವನಿಗಾಗತ್ತೆ. ಹಾಗೆ ಭೂಮಾವಾಗಿ ಇರಕ್ಕಾಗತ್ತೆ. ನಾವು ನೋಡಿದ್ವಿ, ಭೂಮಿಯನ್ನೇ ಎತ್ತಿ ವರಾಹ ಅವತಾರ ಮಾಡಕ್ಕೆ ಆಯ್ತು ಅವನ್ಗೆ. ಆತರ ದೊಡ್ಡ ದೊಡ್ಡ ಅವತಾರಗಳನ್ನೆಲ್ಲ ಕೂಡ ಮಾಡ್ತಾನೆ. ಸೈಜ್ ಅಲ್ಲಿ ದೊಡ್ಡದಾಗಿರೋದು, ಸೂಕ್ಷ್ಮವಾಗಿರೋದು ಎಲ್ಲವನ್ನು ತೋರಿಸ್ಕೊಡ್ತಾನೆ ಅವನು. ಅದು ಉರುತಾರ ಎಲ್ಲೋ ಏಕದೇಶದಲ್ಲಿ ಇತ್ತಂತೆ. ಇಷ್ಟೊಂದೆಲ್ಲ ನುಂಗಿದ್ರೆ ಕೂಡ ಇನ್ನೂ ಖಾಲಿ ಜಾಗ ಬೇಕಾದಷ್ಟಿತ್ತು ಅವನು ಹೊಟ್ಟೆ ಒಳಗೆ ಅಂತೆ. ವರುದೇ ವರ್ಮತ್ತುಳರೆಂದ್ರೆ ಎನ್ಮನತ್ ಇರೆಯುಂ. ನೀನೇ, ನಿನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋದು ಸ್ಪಷ್ಟವಾಗೋಯ್ತು. ಎಲ್ಲರಿಗಿಂತ ದೇವಾದಿ ದೇವ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತೇನು. ಕರುದೇನ್ ನಾನ್ ಕಣ್ಣ ಪುರತ್ತಮ್ಮನ್. ಯಾಕೆ ಕರುದೇನ್ ನಾನು ಇವರು ಅಂತ ಹೇಳಿದ್ರೆ, ಇಷ್ಟೊಂದು ಸಮಯ ಹಾಳು ಮಾಡ್ಬಿಟ್ಟಿದೇನಲ್ಲ, ನಿನ್ನ ಬಗ್ಗೆ ಭಕ್ತಿ ಮಾಡಿದೆ, ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ ಅಂತ. ಇಷ್ಟು ದಿವಸ ಏನೋ ಡಕಾಯಿಟಾಗಿ ಇನ್ನೊಂದಾಗಿ ಏನೋ ಆಗಿ ಎಲ್ಲ ತಿರುಮೇಶ ಆಳ್ವಾರ್ರು ಕೂಡ ಅದೇ ತರ ಹೇಳ್ತಾರೆ. ಅಂದು ನಾನ್ ಪಿರಂದ ಪಿನ್ ಮರಂದಿಲೇನ್ ಅಂತ. ಅವರು ತುಂಬಾ ದಿವಸ ಶೈವರಾಗಿದ್ರು, ಅದ್ರ ಶಿವನಿಗೆ ಪರಮ ಭಕ್ತರಾಗಿದ್ರು.
ಯಾರಾದ್ರೂ ಏನಾದ್ರು ಹೇಳಿದ್ರು ಜಗಳಕ್ಕೆ ಹೋಗುವಷ್ಟು ಭಕ್ತರಾಗಿದ್ರು, ಶಿವಭಕ್ತರಾಗಿದ್ರು. ಅವಾಗ ಈ ಪೇಯ ಆಳ್ವಾರ್ ಬಂದು ಅವ್ರನ್ನ ಕರ್ಕೊಂಡು ಹೋಗಿ ಮೈಲಾಪುರದಲ್ಲಿ ಶಮಾಶ್ರಯನ ಮಾಡಿಸಿ ಭಗವಂತನನ್ನ ತೋರಿಸಿ ಅವ್ರಿಗೆ ಅಷ್ಟಾಕ್ಷರಿ ಎಲ್ಲ ಇದು ಉಪದೇಶ ಮಾಡಿದ್ಮೇಲೆ ಅವ್ರಿಗನ್ಸುತ್ತೆ ಅಂದ್ರೆ ನಾನ್ ಪಿರಂದಿನೇನ್ ಅವತ್ ನಾನು ಹುಟ್ಟಿರ್ಲಿಲ್ಲ, ಇವತ್ತೇ ನಾನು ನಿಜವಾಗ್ಲೂ ಹುಟ್ಟಿದೆ ಅಂತ ಹೇಳ್ಕೊಂಡು ಹಾಡುಗಳನ್ನ ಹಾಡ್ತಾರೆ. ಆತರ ಇಲ್ಲೂ ಅಷ್ಟೇನೆ ಕರುವಿ ಕರುವೆ ನಾನ್ ತುಂಬಾ ಬೇಜಾರಾಗತ್ತಂತೆ, ಹೀಗೆಲ್ಲ ಸಮಯ ಹಾಳು ಮಾಡಿದೀನಿ ಅಂತ. ಕಣ್ಣಪುರತ್ತಮ್ಮ ನಿನ್ನ ನೋಡ್ದೆ ಇಷ್ಟು ದಿವಸ ಇಲ್ಲಲ್ಲೋ ಅಲ್ಕೊಂಡೆ ಹೇಗೆ ಹೋಯ್ದ್ನಲ್ಲ ಅಂತ. ಮತ್ತು ದೈವಂ ಮುಳದೆನ್ರಿ ಇರಪ್ಪಾರೋಡು ಗೊತ್ತಿಲೆ. ಸುಮ್ಮನೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಾ ದೇವ್ರಿಗೂ ಹೋಗೋದು, ಈ ದೇವ್ರಿಗೂ ಹೋಗೋದು, ಇನ್ನೊಂದು ಹೋಗೋದು, ಮಾರಿ ಬಸನಿ, ಆಮೇಲೆ ಎಲ್ಲ ಕ್ಷುದ್ರ ದೇವತೆಗಳಿಗೂ ಹೋಗೋದು. ಆಮೇಲೆ ಏನಕ್ಕೆ ಹೋಗ್ತಾರೆ ಅಂತ ಗೊತ್ತಲ್ಲ, ಕೆಲವು ಕಡೆ ಅಲಂಕಾರ ಚೆನ್ನಾಗಿರುತ್ತೆ, ಕೆಲವು ಕಡೆ ಪ್ರಸಾದ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಉದ್ದೇಶ ಏನು? ಭಗವಂತನನ್ನ ನಮಸ್ಕಾರ ಮಾಡೋದು, ಕೈ ಜೋಡಿಸೋದು ನಿಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ಈ ಸಂಸಾರದಲ್ಲಿ ಬಂದಿದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ಇನ್ನು ಮುಂದೆ ನಾವು ಈ ಸಂಸಾರದಲ್ಲಿ ಬರಬಾರದು, ಕ್ಲೇಶ ಇರಬಾರ್ದು, ಮನಸ್ಸಿಗೆ ಯಾವತ್ತೂ ಕಷ್ಟ ಇರಬಾರ್ದು, ಯಾವಾಗ್ಲೂ ಸೌಖ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಅವಾಗ ಭಗವಂತ ಶ್ರೀಮನ್ ನಾರಾಯಣನನ್ನೇ ನಾವು ಶರಣಾಗತಿ ಮಾಡ್ಕೊಳ್ಬೇಕು. ಬೇರೆ ಗತಿನೇ ಇಲ್ಲ. ಒಂದೊಂದಕ್ಕೆ ಒಂದೊಂದು ಏನೂ ಇಲ್ಲ. ಇವಾಗ ಮದುವೆ ಆಗಿಲ್ಲ ಅಂದ್ರೆ ಒಂದ್ ದೇವ್ರು, ಇನ್ನೊಂದಕ್ಕೆ ಇನ್ನೊಂದ್ ದೇವ್ರು, ಆತರ ಏನಿಲ್ಲ. ಅವನು ಪೆನಶಿಯಾ ಫಾರ್ ಆಲ್ ರೆಮಿಡೀಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. ದಿವ್ಯೌಷಧ ಅವನು, ಎಲ್ಲದಕ್ಕೂ ಅವನೇ ರೆಮಿಡಿ. ಒನ್ ಸ್ಟಾಪ್ ಶಾಪ್ ಅಂತ ಹೇಳ್ತಾರಲ್ಲ ಆತರ. ಒಂದ್ ಕಡೆ ಹೋದ್ರೆ ಸಾಕು. ಕಷ್ಟ ಬಂದಿದ ತಕ್ಷಣ ನಾವು ಬೇರೆ ದೇವ್ರುಗಳಿಗೆ ಹೋಗ್ಬಿಡ್ಬಾರ್ದು. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಧೃತಿ ಇರ್ಬೇಕು. ನಾವು ಸುಮ್ಮನೆ ಎಲ್ಲ ಹೇಳೋದು, ಹೇಳ್ತಾ ಇರೋದು, ಓದ್ತಾ ಇರೋದು, ಕೇಳ್ತಾ ಇರೋದು. ಆದ್ರೆ 4 ದಿವ್ಯ ಪ್ರಬಂಧ ಆಳ್ವಾರ್ಗಳು ಹೇಳಿದ್ರು, ಅದನ್ನು ಕಲ್ತ್ಕೋತೀನಿ, ಇನ್ನೊಂದು ಕಲ್ತ್ಕೋತೀನಿ, ಇದೆಲ್ಲ ಕಲ್ತ್ಕೊಂಡಿದ್ರು ಜ್ಞಾನೋದಯ ಆಗದೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಅದಾಗ್ಬೇಕು, ಪರಿವರ್ತನೆ ಆಗ್ಬೇಕು. ನಮ್ಮಲ್ಲಿ ನಮ್ಗೆ ಮಾರ್ಪಾಟ್ ಬರ್ಬೇಕು. ಯಾಕಂತ ಹೇಳಿದ್ರೆ ಕರ್ಮ ಅನ್ನೋದು ಯಾವಾಗ್ಲೂ ಅಷ್ಟೇನೆ, ಅದು ಸವಿದ ಹೊತ್ತು ನಮ್ಗೆ ಭಗವಂತ ನಮ್ಮನ್ನ ಹತ್ರಕ್ಕೆ ಕರ್ಕೊಳ್ಳೋದಿಲ್ಲ. ನಾವು ಈ ತರ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ದೇವತೆಗಳಿಗೆ ಸೇವೆ ಮಾಡ್ತಾ ಇದ್ರೆ ಪುಣ್ಯಗಳನ್ನ ಸಂಪಾದಿಸ್ಕೊಂಡು ಮತ್ತೆ ಮತ್ತೆ ಹುಟ್ಟಬೇಕಾಗತ್ತೆ. ಅಥವಾ ತಪ್ಪಾಗಿ ಮಾಡಿದಾಗ ಪಾಪಗಳನ್ನ ಸಂಪಾದಿಸ್ಕೊಂಡು ಪನಿಷ್ಮೆಂಟ್ ತಗೊಳ್ಬೇಕಾಗುತ್ತೆ. ಅವಾಗ ನಮ್ಗೆ ಕೊಟ್ಟಿರೋ ಕಾಲಾವಕಾಶ ಸಾಕಾಗೋದಿಲ್ಲ ಭಗವಂತ. ಅವಾಗ ಏನಾಗುತ್ತೆ, ಮತ್ತೆ ಜನ್ಮದಲ್ಲಿ ಬಂದು ಹೀಗೆ ಓದಾಡ್ಬೇಕು. ಇನ್ನೊಂದು ಜನ್ಮ ಅಂತ ಬಂದಾಗ ಇದು ಇಷ್ಟು ಚೆನ್ನಾಗಿರುತ್ತೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯರಾಗೂ ಹುಟ್ಬೋದು, ಪ್ರಾಣಿಯಾಗೂ ಹುಟ್ಬೋದು. ಅದು ನಮ್ಮ ಪಾಪ ಪುಣ್ಯಗಳ ಮೇಲೆ ಹೋಗುತ್ತೆ. ಆದ್ರಿಂದ ಇವಾಗ ಸಿಕ್ಕಿರುವಾಗ ನಾವು ಅದಕ್ಕೆ ಮತ್ತೊಮ್ಮೋರ್ ದೈವ ಉಳದೆ ಅಂತ ಹೇಳೋದ್ರ ಜೊತೆಗೆ ಸೇರ್ಬೇಡಿ ಅಂತ ಹೇಳ್ತಾರೆ ಇವರು. ಮತ್ತುಮೋ ದೈವಂ ಉಳದೆನ್ರಿ ಇರಪ್ಪಾರೋಡ ಗೊತ್ತಿಲೇನ್. ಕೆಲವ್ರು ಹಂಗೇನೆ ಒಂದ್ ಕಡೆ ಹೋಗ್ತಾರೆ, ಏನೋ ಒಂದ್ ಕೆಲ್ಸ ಆಗಿಲ್ಲ ಅಂದ್ರೆ ಇನ್ಯಾರಾದ್ರೂ ಹೇಳ್ತಾರೆ, ಅಯ್ಯೋ ಇಲ್ಲಿ ಬಿಡ್ರಿ, ಅಲ್ಲಿ ಹೋಗಿ ನೋಡ್ರಿ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ರೆ ನಿಮ್ ಕೆಲಸ ಎಲ್ಲ ಆಗತ್ತೆ ಅಂದ್ರೆ ಬಿಟ್ಬಿಡ್ತಾರೆ ಈ ದೇವ್ರನ್ನ. ಪಾಪ ಈ ದೇವ್ರ ಅಪ್ಲಿಕೇಶನ್ ಎಲ್ಲ ಸ್ಕ್ರೂಟಿನೈಸ್ ಮಾಡ್ತಿರ್ತಾರೆ, ಆದ್ರೆ ಅಷ್ಟರಲ್ಲಿ ಇನ್ನೊಂದ್ ದೇವ್ರಿಗೆ ಕೊಟ್ಟೋಗ್ತಾರೆ. ಅವಾಗ ಏನಾಗುತ್ತೆ, ಈ ದೇವ್ರಿಗೆ ಶಕ್ತಿ ಇಲ್ಲ ಅಂತಲ್ಲ, ಅದು ನಿಮ್ಗೆ ನಂಬಿಕೆ ಇಲ್ಲ ಅಂತ ಅಷ್ಟೇನೆ, ಬೇರೆ ಏನಿಲ್ಲ. ಹಾಗೇನೆ ಆ ದೇವ್ರ ಕೈಲಿ ಆಗಲ್ಲ ಅಂದ್ರೆ ಇನ್ನೊಂದ್ ದೇವ್ರ ಕೈಲಿ ಹೋಗುತ್ತೆ. ಈ ತರ ಒಂದು ಮೆಟ್ಲು ಹತ್ತಿ ಮೆಟ್ಲು ಇಳಿದು ಮೆಟ್ಲು ಇಳಿಬೇಕಾದ್ರೆ ಅನೇಕ ಜನ್ಮಗಳನ್ನ ನಾವು ತಗೊಂಡ್ಬಿಡ್ತೀವಿ. ಅನೇಕ ಜನ್ಮಗಳನ್ನ ತಗೊಂಡಾಗ ಏನಾಗುತ್ತೆ, ಅಲ್ಲಿ ಯಾವುದೋ ಒಂದು ಪುಣ್ಯನೋ ಯಾವುದೋ ಒಂದು ಪಾಪನೋ ಸಂಪಾದಿಸಿ ಮತ್ತೆ ಸಂಸಾರದಲ್ಲಿ ನಾವು ಬರೋ ತರ ಆಗತ್ತೆ. ಇದನ್ನ ನಾವು ತಡಿಬೇಕು ಅಂತ ಹೇಳಿದ್ರೆ ನಾನು ಕಣ್ಣಪುರತ್ತಮ್ಮನಿಗೆ ಶರಣಾಗತಿ ಹೋಗ್ಬೇಕು. ಅದನ್ನೇ ಹೇಳ್ತಾರೆ, ಉತ್ತದಂ ಮುನ್ನಡಿಯಾರ್ ಕಡಿವೈ. ಮತ್ತೆ ಹಾಗೆ ಒಂದ್ ವೇಳೆ ನಾನು ಯಾರಿಗಾದ್ರು ಕೈಂಕರ್ಯ ಮಾಡ್ತೀನಿ ಅಂದ್ರೆ ನಿನ್ನಡಿಯಾರ್ಗೆ ನಾನು ಕೈಂಕರ್ಯ ಮಾಡ್ತೀನಿ. ತದ್ಭೃತ್ಯ ಭೃತ್ಯಸ್ಯ ಭೃತ್ಯ ಅಂತ ಹೇಳ್ತಾರಲ್ಲ, ಆತರ ಭಾಗವತರಿಗೆ ನಾನು ಸೇವೆ ಮಾಡೋದ್ರ ಕೂಡ ಭಗವಂತನಿಗೆ ಮಾಡ್ದಂಗೆ ಅಂತ. ರಾಮಾಯಣದಲ್ಲಿ ಒಂದು ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ರಾಮನಿಗೆ ಲಕ್ಷ್ಮಣ ಶೇಷ, ಒಂದು ಆದಿಶೇಷನ ಹೋಗ್ತಾರೆ, ಶೇಷ ಆಗ್ಬಿಟ್ಟ. ರಾಮನಿಗೆ ಭರತ ಏನು, ರಾಮನಿಗೆ ಶತ್ರುಘ್ನ ಏನು ಅಂತ ಹೇಳಿದಾಗ ಅವನು ಶೇಷನೇ ರಾಮನಿಗೆ ಅವನು ಕೈಂಕರ್ಯ ಮಾಡಕ್ಕೆ ಅಂತ ಲಕ್ಷ್ಮಣ ಇದ್ದಾನೆ. ಇವನೇನಪ್ಪಾ ಅಂತ ಹೇಳಿದ್ರೆ ಇವನು ಭಾಗವತ ಶೇಷತ್ವ ಅವನ್ಗೆ. ಇವನು ಇದು ಲಕ್ಷ್ಮಣ ಬರೋದಿಲ್ಲ ಅಂತ ಹೇಳ್ದ. ಸೊ ಇಲ್ಲಿ ಊರಲ್ಲಿ ಇದ್ಕೊಂಡು ನೀನು ಊರ್ಗೆಲ್ಲ ನೋಡ್ಕೋಬೇಕಂದ್ರೆ ಭಾಗವತ ಶೇಷತ್ವ. ಶತ್ರುಘ್ನ ಏನಪ್ಪಾ ಅಂತ ಹೇಳಿದ್ರೆ ಅವನ ಇನ್ನೂ ಒಂದ್ ಕೈ ಜಾಸ್ತಿ, ಅವನು ಭರತನಿಗೆ ಶೇಷತ್ವ. ಹೀಗೆ 4 ಒಬ್ರಿಗಿಂತ ಒಬ್ರು ಜಾಸ್ತಿಯಾಗಿ ಅದನ್ನ ತೋರಿಸ್ಕೊಡುವಂಥದ್ದು ಈ 4 ಅವತಾರದಲ್ಲಿ ನಮಗೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಇದೆಯಲ್ಲ, ಆ 4 ಶಕ್ತಿಗಳು ಕಾಂಬಿನೇಷನ್ನೇ ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಅನ್ನೋರು.
ಸೊ ಹಾಗಾಗಿ ಅವರು ಆ ಶೇಷತ್ವವನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ ಇನ್ನು ಕೆಳಗಡೆ ಆ ಲಾಸ್ಟ್ ಲೈನ್ ಅಲ್ಲಿ ಅಡಿಯಾರಾಗಿದ್ರು ಸಾಕು, ನಮ್ಗೇನಿಲ್ಲ, ಅದು ಭಗವಂತನಿಗೆ ಹೋಗಿ ಸೇರತ್ತೆ ಅಂತ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕು. ಯಾವುದೋ ಒಂದು ಕೆಲಸ ಮಟ್ಟವಾದದ್ದು, ಇದು ಮಾಡಿದ್ರೆ ರೆಕಗ್ನಿಷನ್ ಇಲ್ಲ, ಅಲ್ಲಿ ಫೋಟೋದಲ್ಲಿ ಬೀಳ್ಬೇಕು, ಲೈಮ್ ಲೈಟ್ ಅಲ್ಲಿ ಇರ್ಬೇಕು ಅಂತ ಕೆಲವ್ರು ಏನ್ ಮಾಡ್ತಾರೆ, ಆ ಟೈಮ್ ಮಾತ್ರ ಬರೋದು. ಬಾಕಿ ಪಾಪ ಎಲ್ಲೋ ಒಳಗಡೆ ಮಡಪಳ್ಳಿಲಿ ಏನೋ ಬೆವರು ಸುಸ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಅವರೆಲ್ಲ ಯಾರಿಗೂ ಗೊತ್ತೇ ಆಗಲ್ಲ. ಇಲ್ಲಿ ಹೊರಗಡೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಓಡಾಡ್ತಾ ಇರ್ತಲ್ಲ, ಅವ್ರಿಗೆ ಒಂದು ಹಿರಿಮೆ ಅಂತ ಆಗ್ಬಿಡುತ್ತೆ. ಆ ತರ ಇಲ್ಲಿ ಹೇಳ್ತಾರೆ. ಮತ್ತೆ ಇದು ಉತ್ತದು ಒಂದು ಅಡಿಯಾರ್ಕ ಅಡಿಮೆ ಆಗ್ತೀನಿ ನಾನು, ಪರವಾಗಿಲ್ಲ ಅಂತ. ಮತ್ತೆல்லாம் பேசிலும் ನಿಂತಿರುವೆಟ್ಟೆಳುತ್ತಂ ಕತ್ತನಾನ್. ಬೇರೆ ಏನು ಬೇಡಪ್ಪ, ನೀನು ಅಷ್ಟಾಕ್ಷರಿ ಇದೆಯಲ್ಲ ಅದನ್ನೇ ನಾನು ಕಲ್ತ್ಕೊಂಡ ಮೇಲೆ ಇನ್ನೇನು ಬೇಕು ನನಗೆ ಜೀವನದಲ್ಲಿ, ಏನೂನೇ ಬೇಡ, ಎಲ್ಲ ಸಿಗುತ್ತೆ ಅದ್ರಲ್ಲೇನೆ. ಅದಕ್ಕೆ ಕಣ್ಣಪುರತ್ತುರೈ ಅಮ್ಮಾನೇ, ಕಣ್ಣಪುರತ್ತು ಸ್ಥಿರವಾಸವಾಗಿರೋ ಅಲ್ಲ ನಿತ್ಯವಾಸವಾಗಿರೋ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಮಾಡಿಕೊಂಡು ಅಮ್ಮನೇ ಅಂತ ಹೇಳಿದ್ರೆ ತನ್ನನ್ನ ಉಪಕಾರಕ, ತನ್ನನ್ನು ಕಾಪಾಡೋನು ಅಂತ. பெண்ணானாள் பேரிடம் கொங்கையினார் அழல் போல் உண்ணா நான் அஞ்சுண்டு உகந்தாயை உகந்தேன் நான். மண்ணாளா வாழ்நெடும் கண்ணி மதுமலராள் கண்ணாளா கண்ணபுரத்தம்மானே ಹೇಳ್ತಾರೆ. ಪೆಣ್ಣಾನಾಳ್ ಪೇರಿಡಂ ಕೊಂಗೈನಾರ್ ಅಳಲ್ ಪೋಲ್. ತುಂಬಾ ಚೆನ್ನಾಗಿ ಒಂದು ದೇಹದ ಒಂದು ಭಾಗವನ್ನ ಭಗವಂತನಿಗೆ, ಈ ಶಿವನಿಗೆ ಕೊಟ್ಟಿದ್ದಾನೆ ಭಗವಂತ, ಅದನ್ನು ಹೇಳ್ತಾರೆ. ಉಗಂಧ ಹಾಗೆ ಕೊಟ್ಬಿಟ್ಟು ಏನು ಬೇಜಾರಾಗ್ಬಿಡ್ಲಿ ಅಂತ, ಕೊಟ್ಬಿಟ್ನಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಳಿ, ಸಂತೋಷವಾಗೇ ಕೊಡ್ತಾನೆ. ಯಾರ್ದು ಕೇಳಿದ್ರೆ ಕೂಡ ಅದನ್ನ ಕೊಡ್ಬೇಕಾದ್ರೆ ಭಗವಂತ ಸಂತೋಷ ಕೊಡ್ತಾನೆ. ನಮಗೇನ್ ಸಂತೋಷ ಆಗುತ್ತೋ ಅದಕ್ಕಿಂತ ಹೆಚ್ಚು ಸಂತೋಷ ಪಡ್ಕೊಂಡವ್ರು ನಮಗೇನ್ ಸಂತೋಷ ಆಗುತ್ತೋ ವರಗಳನ್ನ ಅವನ ಹತ್ರ ಅವ್ನು ಕೊಟ್ಟಿದ್ದಕ್ಕೆ ಅವ್ನಿಗೆ ಸಂತೋಷ ಆಗುತ್ತದೆ. ಅಯ್ಯೋ ನಾನು ಕೊಡಕ್ಕಾಯ್ತಲ್ಲ, ನನ್ನನ್ನೇ ಕೇಳಿದ್ನಲ್ಲ ನನ್ ಭಕ್ತ ಅಂತ ಸಂತೋಷ ಪಡ್ತಾನಂತೆ ಭಗವಂತ. ಪೆತ್ತಾರುಂ ಸುತ್ತಮಂ ಎಂದ್ರಿವೈ ಪೇಣೆ ನಾನ್. ಹೇಳ್ತಾರೆ, ನನಗೇನು ಒಂಥರ ಹುಟ್ಟಿದವ್ರಿದ್ದಾರೆ, ಅವ್ರು ನೋಡ್ಕೋತಾರೆ, ಸುತ್ತಮ ನನ್ನ ಬಂಧು ಬಳಗ ಅಂತೆಲ್ಲ ಯಾರು ಇಲ್ಲ. ಎಂದ್ರಿವೈ ಪೇಣೆ ನಾನ್, ಅದನ್ನೆಲ್ಲ ನಾನು ದೊಡ್ಡದಾಗಿ ಏನು ಕೊಂಡಾಡಲ್ಲ. ಮತ್ತಾರುಂಪತ್ತಿಲೆ, ನನಗೆ ಯಾರು ಹತ್ರಕ್ಕೂ ಬರೋದಿಲ್ಲ, ನನಗೇನು ಕೊಂಡಾಡಲ್ಲ ಯಾರು ಅಂತ. ಯಾಕಂದ್ರೆ ಇವ್ರು ಮುಂಚಿನ ಕಳ್ಳರು, ಅವಾಗ್ಲೇ ಎಲ್ರು ದೂರ ಹೊರಟೋಗಿರ್ತಾರೆ. ಅಲ್ಲ ಅವರು ಕದ್ದಿದ ತಿರುಮಗ ಅಲ್ವಾ ನಿಮ್ ನೆಂಟ್ರೇನ್ರಿಂದ, ಇಲ್ಲಪ್ಪ ನಮ್ಗೆ ನೆಂಟ್ರನ್ನೇ, ನಮಗೇನು ನೆಂಟಸ್ತಿಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಅವನೆಯಲ್ಲಿ ಎಲ್ಲಿ ಕಳ್ತನ ಏನ್ ಮಾಡುದ್ನೋ, ನಮ್ಮನೆಯೆಲ್ಲ ಬಂದು ಆಮೇಲೆ ಜಪ್ತಿ ಮಾಡಿದ್ರೆ ಅಂತ ಇಲ್ಲ, ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತಾರೊಂಪತ್ತಿಲೇನ್ ಆಗಲ್ಲ ನಿನ್ನಡೆಯಿಂದೇನ್, ಅದಕ್ಕೋಸ್ಕರನೇ ನಿನ್ನ ಬಂದು ಶರಣಾಗತಿ ಮಾಡ್ಕೊಂಡೆ ಅಂತ. ಇವರು ಸಮಾಶಯನ ಮಾಡ್ಬೇಕಾದ್ರೂ ಕೂಡ ಮಾಡ್ಲೇಬೇಕು ಅಂತ ಕುಮುದವಲ್ಲಿ ಕಂಡೀಷನ್ ಹಾಕಿದಾಗ ಎಷ್ಟೋ ಕಡೆ ಹೋಗಿ ಕೇಳ್ತಾರೆ, ಯಾರು ಒಪ್ಕೊಳ್ಳಲ್ಲ, ಋಷಿಗಳ ಮುನಿಗಳೆಲ್ಲ ನಾನ್ ಮಾಡಲ್ಲ ಅಂತ ಸಾಕ್ಷಾತ್ ಹೋಗಿ ಚಾಲೆಂಜ್ ಮಾಡ್ತಾರೆ. ತಿರುಕುರುಂಗುಡಿ ನಂಬಿನ, ಅಯ್ಯೋ ಇದರಲ್ಲಿ ತಿರುನರೆಯೂರ್ ನಂಬಿನ ಹೋಗಿ ಚಾಲೆಂಜ್ ಮಾಡ್ತಾರೆ, ನೀನೇ ಮಾಡ್ಬೇಕು, ನನಗೆ ಯಾರು ಮಾಡ್ತಾರೆ ಅಂತ ಹೇಳಿ ಅವಾಗ ಅವನೇ ಬಂದು ಭಗವಂತ ಸಾಕ್ಷಾತ್ತಾಗಿ ಇವ್ರಿಗೆ ಶಮಾಶ್ರಯನ ಮಾಡೋದು ಅಂತ ಕತೆ. ಇಷ್ಟು ಚೆನ್ನಾಗಿದೆ ನೋಡಿ. ಇವ್ರಿಗೆ ಶಮಾಶ್ರಯನ ಮಾಡ್ಬೇಕು, ಸಾಕ್ಷಾತ್ ಭಗವಂತ ಭಗವದ್ಗೀತೆ ಅಂತ ಹೇಳ್ತೇನೆ. ಇಲ್ಲಿ ಅಷ್ಟಾಕ್ಷರಿ ಹೇಳೋದಕ್ಕೂ ಭಗವಂತ ನಾನೇ ಸಾಕ್ಷಾತ್ತಾಗಿ ಬಂದು ಹೇಳ್ದ. ಅಷ್ಟಾಕ್ಷರಿ ಮಂತ್ರವನ್ನ ಅರ್ಥವನ್ನ ಹೇಳಕ್ಕೂ ನಾವು ನೋಡಿದ್ವಿ ಇಂದಿನ ಕ್ಷೇತ್ರದಲ್ಲಿ, ಈ ತಿರುಕಣ್ಣಗುಡಿ ಕಣ್ಣಪುರಂ ಕ್ಷೇತ್ರದಲ್ಲಿ ಅಷ್ಟಾಕ್ಷರಿ ಮಂತ್ರದ ಅರ್ಥವನ್ನ ಕೂಡ ಹೇಳಿದ್ರು ಅಂತ. ಈ ತರ ಅನೇಕ ಒಳ್ಳೇದೆಲ್ಲಾನು ತಿರುಮಂಗೈ ಆಳ್ವಾರ್ಗೆ ಅದೃಷ್ಟವಶಾತ್ ನಡೆದಿದೆ. ಅದನ್ನ ಇಲ್ಲಿ ಹೇಳ್ತಾರೆ. ಅವರೇ ಹೇಳಾಡಿನು, ಉತ್ತಾರೆಂದು ಉಳ್ಳತ್ತು ವೈತು ಅರುಳ್ ಶೈಯಂ ಕಂಡಾಯ್. ಆದ್ರೆ ನೀನು ಎಲ್ಲರನ್ನೂ ನಿನ್ನ ಬಳಗ ಅಂತ ಹೇಳ್ಕೊಂಡು ಹೃದಯದಲ್ಲಿ ಇಟ್ಕೊಂಡು, ಕೌಸ್ತುಭಮಣಿ ಜಾಗನೇ ಅದು, ಯಾವುದು ಜಿಲ್ಲಾ ಜೀವಾತ್ಮಗಳ ಜಾಗ ಕೌಸ್ತುಭಮಣಿ, ಹೃದಯದಲ್ಲಿ ಇಟ್ಕೊಂಡು ಉತ್ತಾನೆಂದ್ರೆ ಉಳ್ಳತ್ತು ವೈತ್, ಮನಸ್ಸೊಳಗೆ ಇಟ್ಕೊಂಡು ನೀನು ಒಳಗಿಟ್ಕೊಂಡು ಅರುಳ್ ಶೈ ಕಂಡಾಯ್, ನೀನು ನಮ್ಮನ್ನೆಲ್ಲ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾರೆ. ಕತ್ತಾರ್ ಶೇರ್ ಕಣಪುರತ್ತುರೈ ಅಮ್ಮಾನೇ. ಕತ್ತಾರ್ ಶೇರ್ ಅಂತ ಹೇಳಿದ್ರೆ ತುಂಬಾ ಜನ ಓದಿರೋರೆಲ್ಲ ನಾವು ತಿರುಕಣ್ಣಪುರಂ ಅಲ್ಲಿ ಬಂದು ಸೇರ್ಕೊಳ್ಳೋದು. ಕುಂಭ ಬೆಳತರ
ಎಲ್ಲ ಓದಿರೋರೆಲ್ಲ ಬಂದು ಒಂದು ಕಾನ್ಫರೆನ್ಸ್ ಏನೋ ಒಂದು ಮಾಡೋದು, ಬಂದ್ಬಿಟ್ಟು ಕನ್ವೆನ್ಷನ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಅವ್ರು ಓದಿರೋದು ಇವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇವ್ರು ಓದಿರೋದು ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಗುರುಕುಲದಲ್ಲಿ ಈ ತರ ಎಲ್ಲ ಮಾಡ್ತಾ ಇದ್ದಿದ್ದ ಜಾಗ ಅದು ತಿರುಕಣ್ಣಪುರಂ. ஏத்தி உன் சேவடி எண்ணீரொப்பாரை பார்த்திருந்து அங்கனமன் தமர்பத்தாது சோத்தம் நாமஞ்சுமது என்று தொடாமை நீ காத்தி போல் கண்ணபுரத்தம்மானே. ನಿನ್ನ ಪಾದಗಳನ್ನ ಯಾರು ಕೈಂಕರ್ಯ ಮಾಡ್ಬೇಕು ಅಂತ ಅಂದ್ಕೊಳ್ತಾರೋ ಪಾರ್ತಿರಂದ ಅಂಗನಂ ತಮರ್ಪತ್ತಾದ ಅಂದ್ರೆ ಅದಕ್ಕೆ ಕೈಂಕರ್ಯ ಮಾಡಕ್ಕೆ ಎಷ್ಟು ಜನ ಇದ್ರು ಸಾಕಾಗೋದಿಲ್ವಂತೆ, ಅಷ್ಟು ಉಪಚಾರ ಮಾಡ್ಬೇಕು ನಿನ್ ತಿರುವಡಿಗೆ ಅಂತ. ತಿರುವಡಿ ಮಹಿಮೆಗಳೆಂದ್ರೆ ಹೇಳ್ಬೇಕಾದಾಗ ತಿರುವಡಿ ಜೊತೆಗೆ ಪಾದುಕ ಮಹಿಮೆನೂ ಸೇರಿಸಿ ಹೇಳ್ತಾರೆ ಯಾವಾಗ್ಲೂ ಅಷ್ಟೇನೆ. ಪಾದುಕಾದೇವಿ ಎಂತ ಒಂದು ಕರುಣೆ ಮಾಡಿದ್ಲು ಅಂತ ಹೇಳಿದ್ರೆ, ಪಾದುಕೆಗಳು ಭಗವಂತನ ಪಾದುಕೆ ತಿರುವಡಿಗಿಂತ ಒಂದು ಕೈ ಜಾಸ್ತಿ ಅಂತ. ಯಾಕಂತ ಹೇಳಿದ್ರೆ ತಿರುವಡಿ ಆದ್ರೆ ಭಗವಂತನ ಜೊತೆಗೆ ಇರುತ್ತೆ, ಆದ್ರೆ ಈ ಪಾದುಕೆ ಭಗವಂತನಿಂದ ದೂರ ಬಂದು ಅನುಗ್ರಹ ಮಾಡೋದು ಅಂತ. ಹಿಂದೆ ಎಲ್ಲಾನು ನಮ್ಗೆ ಎಕ್ಸ್ಟೆನ್ಷನ್ ಕೌಂಟರ್ಸ್ ಅಂತ ಇತ್ತು. ಬ್ಯಾಂಕ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಮೇನ್ ಬ್ಯಾಂಕ್ ಅಲ್ಲೆಲ್ಲೋ ಇರೋದು. ಒಂದು ನಿಗದಿತ ಕಾಲದಲ್ಲಿ ಹೋಗಿ ಎಕ್ಸ್ಟೆನ್ಷನ್ ಕೌಂಟರ್ ಒಂದ್ ಕಡೆ ಹೋಗಿ ಅಲ್ಲೇ ಓಪನ್ ಮಾಡ್ಕೊಂಡು ಒಂದ್ ಸಣ್ಣ ಬ್ರಾಂಚ್ ನಡೆಸಿ ಎಲ್ಲ ವ್ಯವಹಾರಗಳನ್ನು ಮಾಡೋದು. ಅವಾಗ ಏನಾಗುತ್ತೆ, ಬ್ಯಾಂಕ್ ಮಾಡೋ ವ್ಯವಹಾರ ಎಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾಡ್ದಂಗಾಗತ್ತೆ. ಆತರ ಕರುಣೆಯಿಂದ ಯಾರಿಗಾದ್ರೂ ಅನುಗ್ರಹ ಮಾಡ್ಬೇಕು ಅಂತಿದ್ದಾಗ ಈ ಪಾದುಕೆ ಏನ್ ಮಾಡ್ತಾ ಇತ್ತು, ಅವ್ರಲ್ಲಿಗೆ ಹೋಗ್ತಾ ಇತ್ತು, ಅಲ್ಲೆಲ್ಲ ಸಂಚಾರ ಮಾಡ್ತಾ ಇತ್ತು, ಸಂಚಾರ ಮಾಡಿ ಕಾಪಾಡ್ತಾ ಇತ್ತು. ಹಾಗೇನೆ ಏನ್ ಮಾಡ್ತು ಅಂತ ಹೇಳಿದ್ರೆ, ತುಂಬಾ ಕರುಣೆಯಿಂದ ರಾಮ ಕಾಡಕ್ ಹೋಗ್ಬೇಕಾದ್ರೆ ಪಾದುಕೆಗೆ ಏನ್ ಮಾಡ್ತಾರೆ, ಭರತ ತಗೊಂಡ್ ಬರೋದು, ಪಾದುಕೆನ ತಗೊಂಡ್ಬಂದು ಪಾದುಕ ಪಟ್ಟಾಭಿಷೇಕ ಮಾಡ್ತಾನೆ. ಆದ್ರೆ ಭರತನ್ಗೆ ಯಾಕೆ ಈ ವಿಷಯ ಹೇಳಕ್ ಬಂದೆ ಅಂತ ಹೇಳಿದ್ರೆ, ಇಲ್ಲಿ ಪಾದಗಳಿಗಿಂತ ಪಾದುಕೆ ಎಷ್ಟು ಹೆಚ್ಚು ಅನ್ನೋದಕ್ಕೆ ತೋರಿಸ್ಕೊಡುತ್ತೆ. ಇಲ್ಲಿ ಇದರಲ್ಲಿ ರಾಜ್ಯವನ್ನ ಕಾಪಾಡೋದಕ್ಕೋಸ್ಕರ ಭಗವಂತನ ತಿರುವಡಿಯನ್ನ ಬಿಟ್ಟು ಬಂದು ಇಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಒಂದೇ ಕಡೆ ನೋಡಿ, ಮನುಷ್ಯರಾದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾರೆ, ಬೇಜಾರಾಗಲ್ಲ, ಏನೂ ಪರವಾಗಿಲ್ಲ. ಒಂದೇ ಕಡೆ 14 ವರ್ಷ ಕೂತ್ಕೊಂಡು ಈ ತಿರಂದೆ ಉಲ ಹೇಳು ಅಂತ ಹೇಳ್ತಾರಲ್ಲ ಹಾಡಲ್ಲಿ, ಆತರ ಕೂತ್ ಕಡೆನೆ ರಾಜ್ಯಭಾರವನ್ನ ಮಾಡುತ್ತೆ. ಸಾಧಾರಣ ಒಂದು ಪಾದುಕೆ, ಭಗವಂತನ ಪಾದುಕೆ. ಇನ್ನು ಕೇಳ್ಬೇಕಾ, ಅದಕ್ಕೆ ಮತ್ತಾರು ಬರ್ತಿಲ್ಲ, ನನಗೆ ಬೇರೆ ಏನು ಬೇಡ, ನಿನ್ನ ಸೇವಡಿ ಎಣ್ಣೆ ಇರುತ್ತಾರೆ, ನಿನ್ನ ಪಾದಗಳೇ ಸಾಕು ನನಗೆ ಅಂತ ಹೇಳ್ತಾರೆ. ஏத்தி உன் சேவடி எண்ணி இருப்பாரை பார்த்திருந்து ಅಂಗನಮನ್ ತಮನ್ ತಪ್ಪಾದು. ಇದೇನೆ ನಿನ್ನ ಸೇವಡಿ, ನಿನ್ನ ತಿರುವಡಿಗಳನ್ನ ಯಾರು ಆಶ್ರಯಿಸ್ತಾರೋ ಅವರಿಗೆ ಏನು ಕಡಿಮೆ ಇಲ್ಲ, ಎಲ್ಲ ಮಂಗಳವೂ ನಡೆಯುತ್ತೆ ಅವ್ರಿಗೆ. ಸೋತ್ತಂ ನಾ ಮಂಜುಮದೆಂದ್ರೆ ತೊಡಾಮೈ ನೀ ಕಾತಿ ಪೋಯ್ ಕಣ್ಣ ಪುರತ್ತಮ್ಮಾನೇ. ಆತರ ಈ ಶರಣಾಗತಿ ಅಂತ ಮಾಡ್ಕೊಂಡು ತಿರುವಡಿಗಳನ್ನ ಆಶ್ರಯಿಸಿದ್ಮೇಲೆ ಯಾವುದಕ್ಕೂ ಭಯಪಡ್ಬೇಕಾಗಿಲ್ಲ. ಭಗವಂತ ಇದ್ದಾನೆ, ಅವ್ನು ಬಂದು ನಮ್ಮನ್ನ ಕಾಪಾಡ್ತಾನೆ ಅಂತ. வெள்ளை நீர் வெள்ளத்தணைந்த அரவணை மேல், வெள்ளை ನೀರ್ ಅಂತ ಹೇಳಿದ್ರೆ ಕ್ಷೀರಸಾಗರದ ಮೇಲೆ, வெள்ளத்தணை ಆದಿಶೇಷನು ಬೆಳ್ಳಿಗಿದ್ದಂತೆ, ತುಳ್ಳು ನೀರ್ ಮೆಳ್ಳತು ಎಂದ್ರ ಪೆರುಮಾನೆ, ಹಾಗೆ ಎಲ್ಲ ಹಾರ್ತಾ ಇತ್ತಂತೆ. ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾಗ ಕ್ಷೀರಸಾಗರದಲ್ಲಿ ಹಾಗೆ ಮೇಲೆ ಕೆಳಗೆ ಬಂದಾಗ ತುಳ್ಳು ನೀರ್, ಸ್ವಲ್ಪ ನೀರ್ ಅಲೆಗಳು ಎಚ್ಚತ್ತಲ್ಲ. வள்ளலே உன் தமர்க்கு என்றும் நமன் தமர் கள்ளர் போல் ಕಣ್ಣಪುರತ್ತುರೈ ಅಮ್ಮಾನೇ. ಒಳ್ಳಲೆ ಉಂತಮರ್ಕ, ನಿನ್ನನ್ನ ಯಾರು ಆಶ್ರಯ ಮಾಡ್ತಾರೋ, ಈ ನಮಂತಮರ್ ಇದಾರಲ್ಲ ಅವರು ಯಮಭಟ್ರು ಒಳ್ಳೆ ಕಳ್ಳರ ತರ ಬರ್ತಾರಂತೆ. ಅವ್ರಿಗೇನೋ ಇಲ್ಲಿ ಕೆಲ್ಸ ಇಲ್ಲ ಅಂತ ಬಂದು, ಕಳ್ಳರು ಹೆಂಗ್ ಬರ್ತಾರೆ, ಮೆತ್ತಿಗೆ ಏನಾದ್ರು ಸಿಗುತ್ತೋ ಅಂತ ಬಂದು ನೋಡ್ತಾರಲ್ಲ, ಆತರ ಬರ್ತಾರೆ. ಆದ್ರೆ ಅವ್ರಿಗೇನು ಸಿಗಲ್ಲ, ಯಾಕಂದ್ರೆ ನೀನು ವಿಷ್ಣು ಭಕ್ತ ಆಗಿರೋದ್ರಿಂದ. ಮಾಣಾಹಿ ವಯ್ಯಮ್ಮಳಂದದು 132 ಪೇಜ್ ನಂಬರ್. மாணாகி வையமளந்ததுவும் வாழவுணன் பூணாகம் கீண்டதுவும் ಈಂಡದು ನಿನೈಂದಿರಂದೇನ್. ಎಲ್ಲ ಹಳೇ ನಿನ್ನ ಚರಿತ್ರೆಗಳನ್ನು ನೆನೆಸ್ಕೊಂಡು ಕಾಲ ಕಳೀತಾ ಇದ್ದೇನೆ.
ಇವಾಗ ನಾವು ಕಾಲ ಕಳೀತಾ ಇದೀವಲ್ಲ ಹಾಗೆ ಇವ್ ಭಗವಂತನ ಕಥೆಯನ್ನ ಹೇಳ್ಕೊಂಡು ಭಗವಂತನ ವಿಚಾರಗಳನ್ನ ಆಳ್ವಾರ್ ಹಾಡಿರೋ ಹತ್ರ ಅವ್ರು ಹೇಳಿರೋ ವಿಷಯನ ಅನುಭವಿಸ್ಕೊಂಡು ನಾವು ಕಾಲ ಕಳೀತೀವಲ್ಲ ಆ ತರ ತಿರುಮಂಗ ಆಳ್ವಾರ್ ಅವ್ನ ಕಥೆಗಳನ್ನ ಭಾಗವತದಲ್ಲಿ ಇನ್ನೊಂದ್ರಲ್ಲೆಲ್ಲ ಓದಿರ್ತಾರಲ್ಲ ಅವ್ನ ಕಥೆ ಹೇಳ್ಕೊಂಡು ಅವ್ರ ಕಾಲ ಕಳೀತಾ ಇದ್ದೆ ಅಂತ ತಿರುಮಂಗ ಆಳ್ವಾರ್ ಹೇಳ್ತಾರೆ. பேணாதவல் வினையேன் இடர் எத்தனையும் காணா காணேன் நான் உத்தரை கண்ணபுரத்துறை அம்மானே ಪೂಣಾಹಂ ಕೀಂಡದವು ಅಂತ ಹೇಳಿದ್ರೆ ಈ ಕಾಳಿಂಗ ಮರ್ದನ ಮಾಡಿದ್ದು ಅದನ್ನ ಹೇಳ್ತಾರೆ. ಈ ಇಂಡದ ನೆನೆದಿರಂದೇನು ಇದನ್ನೆಲ್ಲ ನೆನೆಸ್ಕೊಂಡು ಮೆಲುಕು ಹಾಕೊಂಡಿರ್ತೇನೆ. ಏನು ಸಮಯ ಹೀಗೆ ಕಾಲಹರಣ ಹೀಗೆ ಮಾಡೋದು, ಕಾಲಕ್ಷೇಪ ಮಾಡೋದು ಅಂದ್ರೆ ಭಗವಂತನ ಅನೇಕ ಚೇಷ್ಟತೆಗಳನ್ನ ನೆನೆಸ್ಕೊಂಡು ಟೈಮ್ ಪಾಸ್ ಮಾಡೋದು. ಅದನ್ನ ಪೇಣಾದವಲ್ ವಿನಗೇನ್ ಇಡರ್ ಎತ್ತನೆಯು ಕಾಣೇನ್ ನಾನ್. ಎಂತ ಕಷ್ಟಗಳು ಏನೇನೋ ಎಲ್ಲ ಬಂತು, ಆದ್ರೆ ಯಾವ್ದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಕಣ್ಣ ಪುರತ್ತುರೆ ಅಮ್ಮನೇ ನೀನ್ ನನಗೆ ಇದೆಯಾ ಸಹಾಯಕ್ಕೆ ಅಂತ ಗೊತ್ತಾದ್ಮೇಲೆ ಯಾವ ಕಷ್ಟವೂ ದೊಡ್ಡ ಕಷ್ಟವೇ ಅಂತ ಅನಿಸ್ಲಿಲ್ಲ ಅಂತ ಹೇಳ್ತಾರೆ. நாட்டினாய் என்னை உனக்கு முன் கொண்டாக மாட்டினேன் அத்தனையே கொண்டது என் வல்வினையே பாட்டினால் உன்னை என் நெஞ்சத்து இறந்தவை ಕಾಟಿನಾಯ್ ಕಣ್ಣ ಪೊರತುರೈ ಅಮ್ಮನೇ. ಈ 10 ದಶಕ ತುಂಬಾ ಚೆನ್ನಾಗಿ ಬಂತು. ಕೊನೆಯಲ್ಲಿ ಅವ್ರು ಹೇಳ್ತಾರೆ, ನಾಟಿನಾಯ್ ಎನ್ನೈ ಉನಕ್ಕ ಮುನ್ ತೊಂಡಾಗ ನೀನೇ ಫಿಕ್ಸ್ ಮಾಡ್ಕೊಂಡೆ, ಇವನೇ ನನಗೆ ಕೈಂಕರ್ಯ ಮಾಡ್ಬೇಕಾದವನು ಅಂತ ನೀನೇ ಅಪಾಯಿಂಟ್ಮೆಂಟ್ ಮಾಡ್ತೀವಲ್ಲ ನಾವು ಸರ್ವೆಂಟ್ ಮೇಡು ಇನ್ನೊಂದು ಆ ತರ ಇವನೇ ನಾಟಿನ ನೀನನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಮಾಟಿನೇನ್ ಅತ್ತನೆಯೇ ಕೊಂಡದೆಯನ್ ಪೊನ್ಮಲಯೇ. ನನಗೂ ಅದು ಹಿತವಾಗಿತ್ತು, ಆ ಕೆಲಸ ಸರಿ ಅಂತ ನಾನು ಒಪ್ಕೊಂಡೆ. ನಾನು ಒಪ್ಕೊಂಡೆ ಕೈಂಕರ್ಯ ಮಾಡಕ್ಕೆ. ಅವಕ್ಕೆಲ್ಲ ಒಂಥರ ಇದು ಕೊಡೋರಲ್ಲ, ಬಾಜ ಇದು ಕೈಯಲ್ಲಿ ಹಿಡ್ಕೊಳಕ್ಕೆ ಒಂದು ಧ್ವಜ ಆ ಥರದ್ದು ಏನಾದ್ರು ಒಂದು ಸಲಕರಣೆ ಕೊಡೋರು. ಸೊ ಅದನ್ನ ಕೊಟ್ಟಾಗ ಒಂಥರ ಹಿರಿಮೆ. ಭಗವಂತ ರಾಜನ ಹಿಂದೆನೆ ಹೇಳ್ಕೊಂಡು ಒಂದೇ ಮಾದಗಳಂತೆ ಹಾಡ್ಕೊಂಡು ಹೋಗ್ಬೋದು. ಕೈಯಲ್ಲಿ ಒಂದು ಗುರುತು, ಅದು ಬೇರೆ ಬೇರೆ ಧ್ವಜಸ್ತಂಭಗಳಿರುತ್ತಲ್ಲ ಅದನ್ನ ಕೈಯಲ್ಲಿ ಇಟ್ಕೊಳ್ಳೋ ಅಂತ ಧ್ವಜಗಳಿರುತ್ತೆ ಬೇರೆ ಬೇರೆ ತರದ್ದು, ಒಬ್ಬೊಬ್ರು ಕೈಯಲ್ಲಿ ಕೊಡ್ತಾರೆ. ಅದನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಪೇಣಾದವಲ್ ವಿನಗೇನ್ ಇಡರೆತ್ತನೆಯೂ ಕಾಣೇನ್ ನಾನ್. ಯಾವುದು ಏನು ಕಷ್ಟ ಅಂತಾನೆ ಅನ್ಸಲಿಲ್ಲ ಸಂಸಾರದಲ್ಲಿ. ಭಗವಂತ ನಮ್ ಜೊತೆಗಿದ್ರೆ ಯಾವ್ದು ಕಷ್ಟ ಅಂತಾನೆ ಅನ್ಸಲ್ಲ. ಯಾಕಂದ್ರೆ ಕಷ್ಟ ಬರೋದೇ ಇಲ್ಲ. ಬಂದ್ರು ಒಂದು ಸಹನೆ ಮಾಡ್ಕೊಳ್ಳುವಂತ ಶಕ್ತಿನೂ ಕೊಡ್ತಾನೆ. ಕಣ್ಣ ಪುರತ್ತುರೆ ಅಮ್ಮನೇ ಅದಾಯ್ತಾ. ಇನ್ನೊಂದು ಕಂಡಿಶಿ ಕಣ್ಣ ತುರಯ್ಯಮ್ಮನೇ. ಅದು ಒಂದು ಜಾಗ, ಅಲ್ಲೇನೆ ಈ ಮನೆ ಮಾಡ್ಕೊಂಡು ಇವರು ಎಲ್ಲ ಇರೋಂತ ಜಾಗದಲ್ಲಿ ಇವ್ರು ಹೇಳ್ತಾರೆ ಕಣ್ಣಪುರತ್ತುರಯ್ಯಮ್ಮನೇ. ಅವ್ರಿಗೆಲ್ಲ ದೇವ್ರು ಯಾರಪ್ಪ ಅಂತ ಹೇಳಿದ್ರೆ ಕಣ್ಣಪುರತ್ತಮ್ಮನೇನೆ, ಅವರೇ ದೇವ್ರು. ಕೊಂಡಶಿ ತೊಂಡನ್ ಕಲಿಯನ್ನೊಲಿ ಮಾಲೆ பண்டமாய் பாடும் அடியவர்க்கு இஞ்ஞான்றும் ஆண்டும் போயாட்டி அண்டம் போயாட்சி அவர்க்கு ಅದರಿಂದೋಮೆ. ಅಂಡಂ ಪೋಯಾಚಿ ಅವ್ರಿಗೆ ಇಲ್ಲಲ್ಲ, ಈ ಇಡೀ ಜಗತ್ತನ್ನೇ ಬಿಟ್ಟು ಅಂಡಕಟಾಹವನ್ನ ಬಿಟ್ಟು ಅಲ್ಲಿ ವೈಕುಂಠದ ಲೋಕದಲ್ಲಿ ಅವರು ಸಾಮ್ರಾಜ್ಯ ನಡೆಸ್ತಾರೆ. ಅಂದ್ರೆ ಮೋಕ್ಷ ಸಿಗತ್ತೆ ಅವ್ರಿಗೆ ಅಂತ ಅರ್ಥ. ಇನ್ನು ತಿರುನಡಂದಾಂಡಗಮ್ಮಲ್ಲಿ ಒಂದು ಪದ್ಯವನ್ನ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. கன்று மேய்த்து இனிது கண்ட காளா என்றும் கடிபொழில் சோழ் கண்ணபுரத்தின் கனியே என்றும் மன்று மர கூத்தாடி மகின்றா என்றும் ஒரு திருவரங்கம் மைந்தா என்றும் வென்ற சுடர் குலங்களைந்த வேந்தே என்றும் விரிபொழில் சோழ் திருநரையோ நின்றா என்றும் தன் என் துன்று குழல் கருணிரத்து என் துணையே என்றும் துணமுலைமேல் துளிசோர சோர்கின்றாயே.
ಕಂಡ್ರ ಮೇಯ್ತು ಇನಿದು ಹೊಂದ ಕಾಳ ಏನ್ರಿದೆ ಸೆಲ್ಫ್ ಎಕ್ಸ್ಪ್ಲನೇಟರಿ. ಗೋಪಾಲಕನಾಗಿದ್ದೆ ನೀನು ಅಂತ ಹೇಳ್ತಾರೆ. ಗಡಿ ಪೊಳಿಲ್ಸೋ ಕಣ್ಣಪುರ, ಅದು ಒಂದು ಪ್ಲಸ್ ಇಲ್ಲೂ ಅಷ್ಟೇ ಉತ್ಸವರು ಗೋಪಾಲ ಸ್ವಾಮಿ ತಾನೇ ಇರೋದು, ಅದಕ್ಕೆ ಆ ಥರ ಹೇಳ್ತಾರೆ. ಗಡಿ ಪೊಳಿಲ್ಸೋ ಕಣ್ಣಪುರತ್ ಎನ್ ಕನಿಯೇ ಎಂದ್ರು. ಕಣ್ಣಪುರತ್ ಒಂದು ತುಂಬಾ ಸ್ವೀಟ್ ಆಗಿರೋ ಹಣ್ಣು ಕನಿಯೇ ಎಂದು. ಮಂತ್ರ ಮರಕ್ಕೂ ಉತ್ತಾಡಿ ಮಹೀಂದ್ರದ ಎಂದ್ರೂ ಒಡತಿರುವೆಂಗಡಮ್ಮೆಯ ಮೈಂದ ಎಂದ್ರು. ಈ ಇದ್ರಲ್ಲೆಲ್ಲ ಜಾತ್ರೆಗಳಲ್ಲಿ ಮತ್ತೆ ಇದ್ರಲ್ಲೆಲ್ಲಾನು ದೊಡ್ಡ ದೊಡ್ಡ ಮರಕಾಲ್ಗಳನ್ನ ಕಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಡೆಯೋದು, ಎತ್ತರಕ್ಕೆ ಕಾಣ್ತಾನೆ. ದೂರದಲ್ಲಿ ಅದೊಂದು ತಮಾಷೆ ಅವ್ರಿಗೆ. ಅದು ಮಂತ್ರ ಮರಕ್ಕೂ ಅಂಥದ್ರಲ್ಲಿ ಎಕ್ಸ್ಪರ್ಟ್ ಅಂತ ಇವನು ಯಾರು, ಕೃಷ್ಣ. ಡಾನ್ಸ್ ಎಲ್ಲ ಆಡ್ತಾ ಇದ್ದಂತೆ ಮರಕಾಲ್ ಬಿಟ್ಕೊಂಡು. ನೋಡಿ, ನಡೆಯೋದೇ ಕಷ್ಟ, ಅದರಲ್ಲಿ ಡ್ಯಾನ್ಸ್ ಆಗೋದು ಇನ್ನೆಷ್ಟು. ವೆಂದ್ರಸುರ ಕುಲಂಕಳೆಯಿಂದ ವೇಂದೆ ಎಂದ್ರೂ. ಎಲ್ಲ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕೆ ಎಲ್ಲ ಅವತಾರಗಳನ್ನು ಮಾಡೋದು. ಎಲ್ಲ ಮಾಡಿದಾಗ ಕೌಂಟ್ ತಗೊಂಡ್ರೆ ಎಷ್ಟು ರಾಕ್ಷಸನ್ನ ಸಾಯಿಸಿರ್ತಾನೆ, ಅದನ್ನ ಇಲ್ಲಿ ಹೇಳ್ತಾರೆ. ಕುಲಂಕಳೆಯಿಂದ ರಾಕ್ಷಸರ ಕುಲ ಏನಿಲ್ಲ ಅದನ್ನ ಕಳೆದು ಬಿಡೋದು, ನೆಲಸಮ ಮಾಡ್ಬಿಡೋದು. ಕುಲಂಕಳೆಯಿಂದ ವೇಂದೆ என்றும் விரிபொழில் சூழ் திருநறையூர் நின்றா என்றும். ತಿರುನರೆಯೂರಿನಲ್ಲಿ ನಿತ್ಯವಾಸ ಮಾಡ್ತಾ ಇದೆಯಾ. ತುಂಡ್ರು ಕುಳಲ್ ಕರುಣಿರತ್ತ ಎನ್ ತುಣೆಯೇ என்றும். துணை முலை மேல் ತುಳಿಸೋರ ಸೋರ್ಗಿಂದ್ರಾಳೆ. ತಿರುನರೆಯೂರು ನಾಟಕಂ ಇದು ನಾಯಕಿ ಭಾವದಲ್ಲಿ ಹಾಡುವಂಥದ್ದು. ತಾಯಿ ದುಃಖ ಪಡ್ತಾ ಇದ್ದಾಳೆ, ಅವಳು ಹೇಳ್ತಾಳೆ ಯಾವುದೋ ದೇವರು ಅಂತಾಳೆ, ಬಾಯಿ ಕುದಿರ್ತಾಳೆ, ತಿರುಕಡಿಕೈ ಅಂತಾಳೆ, ತಿರುಮಲ್ಲೆ ಅಂತಾಳೆ. ಆಮೇಲೆ ನೋಡಿದ್ರೆ ತಿರುಕಣ್ಣಪುರಮಲ್ಲೇ ಶರ್ಟ್ ಪ್ಯಾಂಟ್ ಹಾಕೊಂಡಿದ್ದಾನೆ ಅಂತಾಳೆ. ಏನೋಪ್ಪ, ಯಾರು ಏನೋ ಅನ್ಕೊಳ್ದಿರೋದ್ರೆ ಸರಿ ಅಂತ ಅವಳು ಒಂಥರ ಸಂಕಟ. செங்கால மடனாரா இன்றே சென்று திருக்கண்ணபுரம் புக்கு என் செங்கன்மாலுக்கு என் காதல் என் துணைவர்க்கு உரைத்தியாகி இது பொழுதும் எமக்கு இன்று. ಇಲ್ಲೇನಿದೆ, ಶೆಂಗಣ್ಮಾಲಕ್ ಅಂತಾನೆ ಇದೆ, ಕರೆಕ್ಟ್. ಶೆಂಗಾಲ ಮಡನಾರಾಯ್ ಅಂತ ಹೇಳಿದ್ರೆ ಈ ಕೊಕ್ಕುಗಳೆಲ್ಲ ಇರುತ್ತಲ್ಲ, ಅದಕ್ಕೆ ಕಾಲು ಕೆಂಪು ಕಲರ್ ಇರುತ್ತೆ, ಕ್ರೇನ್ಗೆಲ್ಲಾನು. ಶೆಂಗಾಲ ಮಡನಾರಾಯ್ ಇಂದ್ರೇ ಶೆಂಡ್ರೆ, ಅದಕ್ಕೆ ಹೇಳ್ತಾರೆ ನೀನು ಹೋಗಿ ತಿರುಕಣ್ಣಪುರಮಲ್ಲಿ ಹೋಗಿ ನನ್ನ ಬಗ್ಗೆ ದೂತ ಹೇಳು, ನಾನು ಭಗವಂತನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನನ್ನ ಬಗ್ಗೆ ಅವನಿಗೆ ನೀನು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾನೆ. என் காதல் என் துணைவர்க்கு உரைத்தியாகில். ನೀನ್ ನನ್ನ ವಿಷಯವನ್ನು ಅವರಿಗೆ ಹೇಳಿದ್ರೆ ಇದು ಒಪ್ಪದೆ ಮಕ್ಕ ಇನ್ಬಮಿಲ್ಲೆ, ಅದಕ್ಕೆ ಸಮನಾದ ಸಂತೋಷ ನನಗೆ ಬೇರೆ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ನಾಳುಂ ಪೈಂಗಾನ ಮೀದೆಲ್ಲ ಉನದೇಯಾಹ ಪೈಣಮೀನ್ ಕವಂದುಣ್ಣಂ ತರುವನ್. ನೀನು ನಿನ್ನ ಏನಪ್ಪ ಪಾರಿತೋಷ ಕೊಡ್ತಾಳೆ ಇದಕ್ಕೆ ಆ ಬಕಪಕ್ಷಿ ಹೋಗಿ ಹೇಳಿದ್ರೆ ಅಂದ್ರೆ, ನೀನು ಜೀವಿತ ಇರೋವರೆಗೂ ನಿನಗೆ ಸಣ್ಣದಾಗಿ ಮೃದುವಾಗಿ ಇರೋ ಮೀನನ್ನ ತಿನ್ನಕ್ಕೆ ನಾನು ಕೊಡ್ತೀನಿ ಅಂದ್ರೆ ಸ್ಟಾಪ್, ಅಷ್ಟು ಮೀನು ಕೊಡ್ತಾಳಂತ ಹೇಳು ಪರಕಾಲ ನಾಯಕಿ ಹೇಳ್ತಾರೆ. ನೀ ಪೈಂಗಾನ ಮೀದೆಲ್ಲ ಬಿಕ್ಕಿದ್ದ ದಿವಸಗಳೆಲ್ಲಾನು ನಿನಗೆ ಒಳ್ಳೆ ಮೀನು ಆಹಾರವಾಗಿ ನಾನು ಕೊಡ್ತೀನಿ, ನನ್ನ ಬಗ್ಗೆ ಹೋಗಿ ಅವನಿಗೆ ಹೇಳ್ಬೇಕು ನೀನು ಅಂತ ಹೇಳ್ತಾನೆ. ಈ ಪಕ್ಷಿಗಳನ್ನ, ಹಂಸ ಪಕ್ಷಿಗಳನ್ನ ದೂತ್ ಬಿಡೋದು, ದುಂಬಿಗಳನ್ನ ಬಿಡೋದು, ದೂತನಾಗಿ ಕಳಿಸೋದು, ನನ್ನ ಬಗ್ಗೆ ಹೇಳ್ಬೇಕು ಅಂತ ಅವುಗಳೆಲ್ಲ 6 ಕಾಲ್ ಅರಿವಂಡೆ ಅಂತಾರೆ, ಅರುಕಾಲ ಶಿರುವಂಡೆ ಅಂತ ಹೇಳಿದ್ರೆ 6 ಕಾಲಿರೋರು ಅಂತ. 6 ಕಾಲ್ ಅಂದ್ರೆ ಈ ಜ್ಞಾನ ಅನುಷ್ಠಾನ ಎಲ್ಲ ಇರುತ್ತಲ್ಲ, ಅದೆಲ್ಲ 6 ಅಂತ ಬರುತ್ತಲ್ಲ. ವೈಶ್ಯರಿಗೆ ಬೇರೆ, ಕ್ಷತ್ರಿಯರಿಗೆ ಬೇರೆ, ಬ್ರಾಹ್ಮಣರಿಗೆ ಬೇರೆ, ಅದು 6 ಇರೋದು. ಅದಕ್ಕೆ ಷಟ್ಪದಗಳು ಅಂತ ಹೇಳ್ತಾರೆ, ಅವಕ್ಕೆಲ್ಲ 6 ಕಾಲು ಅಂತ. ಸೊ ಅವುಗಳನ್ನ ದೂತರಾಗಿ ಬಿಡೋದು ಅಂತ. ನೀನು ಹೋಗಿ ಹೇಳಿದ್ರೆ ನಿನ್ನ ಉಳಿದ ಕಾಲಕ್ಕೆಲ್ಲ ನಿನಗೆ ತಿನ್ನೋ ಅಷ್ಟು ಮೀನು ನಾನು ಕೊಡ್ತೇನೆ ಅಂತ. ಪಳೆನ ಮೀನು, ಅದು ಚೆನ್ನಾಗಿರೋವಂಥದ್ದು. ಹಿಂಗೇ ಒಂದು ಇನಿದಿರಂದ ಒಂದ್ ಪೆಡೆಯಂ ನೀಯಂ, ಅಷ್ಟೇ ಸಾಲದು, ನೀನು ನಿನ್ನ ಹೆಂಡತಿದ್ದಾಗೆಲ್ಲ ಒಂದು ಇಲ್ಲಿ ಸುಖವಾಗಿ ವಾಸ ಮಾಡ್ಬೋದು, ನಿನಗೆ ಅದಕ್ಕೆ ನಾನು ಅನುಕೂಲ ಮಾಡ್ಕೊಡ್ತೀನಿ. ಇರುಳಿಲತ್ತಿಲ್ ನಿನಿದಿಂಬಂ ಏ ಇದಲಾಮೇ, ಇಲ್ಲಿ ಬಂದು ಸುಖವಾಗಿರ್ಬೋದು, ನೀನ್ ನನ್ನ ಬಗ್ಗೆ ನೀನ್ ಮಾತ್ರ ಹೋಗಿ ಭಗವಂತನಿಗೆ ಹೇಳ್ಬಿಡು ಅಂತ ದೂತು ಕಳಿಸ್ತಾಳೆ.
ಕಣ್ಣಮಂಗೈ, ಇದು ಸಿರಿಯ ಮಡಲ್ನಲ್ಲಿ ಒಂದು ಹಾಡು, ಪೆರಿಯ ಮಡಲ್ನಲ್ಲಿ ಒಂದು ಹಾಡು, ಇಲ್ಲಿ ಮುಗಿಸ್ಕೊಳ್ಳೋದು. கண்ணமங்கைக்காரார் மணிநிற கண்ணனோர் விண்ணகரம் ಶೀರಾರ್ ಕಣ್ಣಪುರಂ ಶೇರೈ ತಿರುವಳಂದೂರ್. ಸುಮ್ಮನೆ ಕಣ್ಣನೂರ್ ಅಂತ ಹೇಳಿದ್ದಾರೆ, ಅದನ್ನೇ ಈ ತಿರುಕಣ್ಣಪುರಂ ಅಂತ ನಾವು ತಗೊಳ್ಬೇಕು. பெரிய மடல்ನಲ್ಲಿ என்னுடைய பெண்மையும் மென்னலனும் மென்முலையும் மண்ணும் மலர் மங்கை மைந்தன் கணபுரத்து நான் வணங்கும் கண்ணனை கண்ணபுரத்தம்மானை தென்னரையூர் மண்ணும் ಮಣಿಮಾಡ ಕೋಯಿಲ್ ಮಣಾಳನೈ. ಈ ತರ ಎಲ್ಲ ವಿವಿಧಗಳ ಜೊತೆಗೆ ಈಗ ತಿರುಕಣ್ಣಪುರಂ ಅನ್ನು ಸೇರಿಸ್ಕೊಂಡು ಆಡ್ತಾರೆ. ಇನ್ನು ಮುಂದಿನದು ಇಲ್ಲಿ ನಾನು ತಿರುನಾಗೈಗೆ ಹೊರಟೋದೆ, ಅದಾದ್ಮೇಲೆ ಇದನ್ನ ತಗೊಳ್ತೇನೆ, ತಿರುಕಣ್ಣಂಗುಡಿ. ತಿರುನಾಗೈ ಅನ್ನೋದು ಒಂದು ಕ್ಷೇತ್ರ, ನಾಗಪಟ್ಟಿನಂ ಅಂತ ಒಂದು ಕ್ಷೇತ್ರ. ನಾಗಪಟ್ಟಣಂ ಕನ್ಯಾಕುಮಾರಿ ಹತ್ರ ಬರುತ್ತೆ, ಆ ಡಿಸ್ಟ್ರಿಕ್ಟ್ ಅಲ್ಲಿ. ಇವೆಲ್ಲರೂ ನಮ್ಮಾಳ್ವಾರು ಕೇರಳದವ್ರು ಹೆಚ್ಚು ಕಡಿಮೆ, ತಿರುವನಂತಪುರಂ ಅದೆಲ್ಲ ಕೇರಳದ ಗಾಡ್ಲಿಯರು, ಅವರೆಲ್ಲ ತುಂಬಾ ಹಾಡುಗಳನ್ನ ಇದು ಹಾಡಿದ್ದಾರೆ. ತಿರುಮಂಗೈ ಆಳ್ವಾರು ಎಲ್ಲಾನು ಅಷ್ಟೇನೆ. ಪೆನಿನ್ಸುಲಾರ್ ಇದೆಯಲ್ಲ, ತಮಿಳ್ನಾಡಿಂದ ಕೇರಳದವರೆಗೂ ಎಲ್ಲಾನು ಓಡಾಡಿದ್ದಾರೆ. ಆಶ್ಚರ್ಯ ಏನಪ್ಪಾ ಅಂದ್ರೆ ಹೆಚ್ಚು ಆಳ್ವಾರುಗಳು ಯಾರು ಕರ್ನಾಟಕದ ಮೇಲೆ ಬರ್ಲಿಲ್ಲ, ಈ ಕೇರಳದಲ್ಲಿ ಇದ್ರು, ಮತ್ತೆ ಇಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ಹಾಡಿದ್ರು. ಅದಕ್ಕೆ ಒಂದು ಆಕ್ಷೇಪ, ಇಲ್ಲಿ ಮೇಲ್ಕೋಟೆ ಅಷ್ಟು ದೊಡ್ಡ ಕ್ಷೇತ್ರ, ಅದನ್ನು ಹಾಡಿಲ್ಲ ಅಂತ. ಆದ್ರೆ ಹಾಡಿದ್ದಾರೆ ಅಂತ ಆಮೇಲೆ ಹೇಳ್ತಾರೆ, ಯಾಕಂದ್ರೆ ತಿರುನಾರಣಂತಾಳ್ ಅಂತ ಬರುತ್ತಲ್ಲ, ವರುನಾಯಕನಾಯ್ ಓಡವುಲ ಉಡನಾಂಡವರ ಆ ಪಾಶದಲ್ಲಿ ಕರುನಾಯಕ ವರ್ಣ ಕಾಲರ್ ತಿರುನಾರಣಂತಾಳ್ ಚಿಂದಿತ್ತು ಉಯ್ಮೇನೋ ಅಂತ ಬರುತ್ತೆ. ಆ ತಿರುನಾರನ್ ಬೇರೆ ಯಾರು ಅಲ್ಲ, ಇವನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ತರ ಎಷ್ಟೋ ದೇಶಗಳನ್ನ ಹಾಡಿಲ್ಲ ಅಂತ ಬರುತ್ತೆ. ಅಭಿಮಾನ ಸ್ಥಳಗಳು ತುಂಬಾ ಫೇಮಸ್ ಆಗಿರುವಂತದ್ದು ಕೂಡ ಆಳ್ವಾರುಗಳು ಹಾಡ್ಲಿಲ್ಲ ಅಂತ ಬರುತ್ತೆ. ಅದೇನು ಅವರು ಅವ್ರಿಗೆ ಹೇಗೆ ಪ್ರೇರಣೆ ಬಂತೋ ಹಾಗೆ ನಡ್ಕೊಂಡು ಹೋಗಿದ್ದಾರೆ, ಆ ಕ್ಷೇತ್ರಗಳನ್ನ ನೋಡ್ಕೊಂಡು ಹಾಡಿದ್ದಾರೆ ಅಂತ ಅನ್ಕೊಳ್ಬೇಕಷ್ಟೇ. ಅದು ಬಿಟ್ರೆ ಆ ಕ್ಷೇತ್ರದ ಅಭಿಮಾನ ಕ್ಷೇತ್ರದಲ್ಲಿ ಅಲ್ಲಿ ಅರ್ಚಾಮೂರ್ತಿಗೆ ಮಹಿಮೆ ಇಲ್ಲ ಅಂತಲ್ಲ ಅರ್ಥ, ಅದು ಆ ತರ ಏನಲ್ಲ. ಈ ತಿರುನಾಗೈ ಕ್ಷೇತ್ರ ಇದೆಯಲ್ಲ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಈ ತಿರುನಾಗೈ ಅನ್ನೋದು ನಾನು ಹೇಳಿದ್ನಲ್ಲ, ಇಲ್ಲಿ ಮುಖ್ಯವಾಗಿ ಆದಿಶೇಷನನ್ನ ವಿಶೇಷವಾಗಿ ಕೊಂಡಾಡೋದು ಅಂತ. ಕಾರಣ ಏನಪ್ಪಾ ಅಂತಂದ್ರೆ, ಆದಿಶೇಷ ಇದೇ ಜಾಗದಲ್ಲಿ ತಪಸ್ಸು ಮಾಡಿ ತಾನು ಏನ್ ಬೇಕು ಅಂತ ಕೇಳಿದಾಗ, ನಾನು ಸದಾ ನಿನ್ನ ಜೊತೆಗೆ ಇರ್ಬೇಕು, ಭಗವಂತನ ಜೊತೆಗೇನೆ, ಪಿರಿಯಾದ ನಿನ್ನ ಮಹಾಲಕ್ಷ್ಮಿನ ಹೇಗೆ ಇಟ್ಕೊಂಡಿದ್ಯಾ ಹಾಗೆ ನಾನು ನಿನ್ ಜೊತೆಗೆ ಯಾವಾಗ್ಲೂ ಇರ್ಬೇಕು. ತಿನ್ನೇ ಬಿಡಕ್ಕೆ ಚಂದ್ರಾಲ್ ಕೊಡೆಯಾಮ್ ನಿಂದ್ರಾಲ್ ಮರವಡಿಯಾಮ್ ಇರಂದಾಲ್ ಸಿಂಹಾಸನ ತಿರುಮಾರ್ಕರವ್ ಅಂತ ಎಲ್ಲ. ಮಲ್ಕೊಂಡ್ರೆ ಹಾಸಿಗೆ, ಕೂತ್ಕೊಂಡ್ರೆ ಸೀಟು, ನಡೆದ್ರೆ ಇದು ಪಾದುಕೆ, ಕೊಡೆ, ಇವೆಲ್ಲನೂ ನಾನೇ ಆಗ್ತೇನೆ ಅಂತ ಹೇಳ್ತಾನಲ್ಲ, ಅದು ಆದಿಶೇಷ ಅನ್ನೋದು. ಮತ್ತೆ ಆದಿಶೇಷ ಪದವಿ ಅವನಿಗೆ ಬರ್ಬೇಕಾದಾಗ ಇಲ್ಲಿ ತಿರುನಾಗೈ ಇದೆಯಲ್ಲ, ನಾಗಪಟ್ಟಣಂ ಅಂತ, ನಂತರ ನಾಗಪಟ್ಟಣಂ ಅಂತ ಆಯ್ತು, ತಿರುನಾಗೈ ಅಂತಾನೆ ಹೆಸರು ಇದಕ್ಕೆ, ಹಿಂದಿನ ಪುರಾತನ ಹೆಸರು. ಇಲ್ಲಿ ತಪಸ್ಸು ಮಾಡಿ ಆ ಪದವಿ ಇದೆಯಲ್ಲ, ಸದಾ ಭಗವಂತನಿಗೆ ಕೈಂಕರ್ಯ ಮಾಡುವಂತ ಪದವಿ ಅವನಿಗೆ ಆಸೆಯಾಗಿ ಬಂದಿದ್ದು ಇಲ್ಲೇನ ಈ ಜಾಗದಲ್ಲೇ ಅಂತ ಹೇಳ್ತಾರೆ ಆದಿಶೇಷನ. ಇಲ್ಲಿ ಮೂಲವರು ಬಂದು ನೀಲಮೇಘ ಪೆರುಮಾಳ್ ಅಂತ, ಉತ್ಸವರಿಗೆ ಸೌಂದರ್ಯರಾಜ ಪೆರುಮಾಳ್ ಅಂತ ಹೇಳ್ತಾರೆ. ಉತ್ಸವರ ಇದು ಉತ್ಸವರಿಗೆ ಗಜಲಕ್ಷ್ಮಿ ತಾಯಾರು, ಸೌಂದರ್ಯವಲ್ಲಿ ತಾಯಾರು, ಮೂಲವರಿಗೆ ಸೌಂದರ್ಯವಲ್ಲಿ ತಾಯಾರು ಅಂತ ಹೇಳಿ. ಸ್ಥಳ ವೃಕ್ಷ ಅಂತ ನೋಡಿದ್ರೆ ಮಾವಿನ ಮರ ಇಲ್ಲಿ ಸ್ಥಳ ವೃಕ್ಷ ಆಗುತ್ತೆ. ಪುಷ್ಕರಣಿಗೆ ಸಾರ ಪುಷ್ಕರಣಿ ಅಂತ ಹೆಸರು. ಇದಿಷ್ಟು ಈ ಮೂಲವರು, ಉತ್ಸವರು ಮತ್ತೆ ಅಲ್ಲಿ ಇರುವಂತ ಪುಷ್ಕರಣಿ ಇವುಗಳ ಬಗ್ಗೆ ಚರಿತ್ರೆ ಅಂತ ಆಯ್ತು. ಇಲ್ಲಿ ಇನ್ನೇನು ವಿಶೇಷ ಅಂತ ನೋಡಿದ್ರೆ ತಿರುನಾಗೈಲಿ ಇಲ್ಲೇನೆ ಧ್ರುವನೂ ಅಷ್ಟೇನೆ ಇಲ್ಲೇನೆ ತಪಸ್ ಮಾಡಿದ್ದು. ಅಂದ್ರೆ ಆಕ್ಚುಲಿ ನಾವು ಇಲ್ಲಿ ನೋಡಿದ್ರೆ ಎಲ್ಲಿ ಬೃಂದಾವನಲ್ಲಿ ಒಂದು ಜಾಗ ಅಲ್ಲಿ ತೋರಿಸ್ತಾರೆ, ಎಲ್ಲಿ ಇದು ಮಧುವನ ಅಂತಾನೆ ಇದೆ. ಆ ಮಧುವನದಲ್ಲಿ ಅಲ್ಲೇನೆ ತಪಸ್ ಮಾಡಿದ್ದು ಧ್ರುವನು, ಎಲ್ಲಾನು ತಪಸ್ ಮಾಡೋದು ಅಲ್ಲಿ. ಮಧು ಅವನು ಅಲ್ಲಿ ತಪಸ್ ಮಾಡೋದ ಅಂತೆಲ್ಲ ಹೇಳ್ತಾರೆ. ಆತರ ಮಧುವನದಲ್ಲಿ ತಪಸ್ ಮಾಡಿದ್ರು ಅಂತ ಹೇಳ್ತಾರೆ. ಇಂದಿಗೂ ಕೂಡ ಅಲ್ಲಿ ಮಾವಿನಕಾಯಿ ಎಲ್ಲ ಬೀಳುತ್ತೆ, ಯಾರು ಕಿತ್ಕೊಳ್ಳಲ್ಲ, ಅಲ್ಲಲ್ಲೇ ಹಾಗೆ ಗಿಡದಲ್ಲೇ ಇರುತ್ತೆ, ನೀವು ಹಾಗೆ ಹೋಗಿ ತಗೊಳ್ಬೋದು, ಆ ಸೀಸನ್ ಅಲ್ಲಿ ಹೋಗ್ಬೇಕಾದ್ರ ಮಾತ್ರ. ಆತರ ಧ್ರುವನು ಇಲ್ಲಿ ಬಹುಶಃ ಈ ಜಾಗ
ಆ ವೆದರು ಎಲ್ಲ ಅದೇ ತರ ಇತ್ತೋ ಏನೋ, ಅದಕ್ಕೋಸ್ಕರ ಧ್ರುವನು ಇಲ್ಲೇ ಇದ್ದ ಅಂತ ಹೇಳಿದಾರೋ ಏನೋ ಗೊತ್ತಿಲ್ಲ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಅದ್ ಹೇಗೆ ದಕ್ಷಿಣ ಭಾರತಕ್ಕೆ ಬಂದಿರ್ಬೇಕು ಅಥವಾ ಉತ್ತರ ಭಾರತಕ್ಕೆ ಹೋಗ್ಬೇಕು, ಅಲ್ಲಿ ಇರ್ಬೇಕಾಗಿತ್ತು. ಒಂದು ಕಡೆ ಚರಿತ್ರೆ ಅಂತ ಹೇಳಿದಾಗ ತಪ್ಪಾಗಿ ಹೇಳಕ್ಕಾಗತ್ತ ಅಂತ ಹೇಳಕ್ಕಲ್ವ. ಇವ್ರಿಗೆಲ್ಲ ಧರ್ಮಭೂತ ಜ್ಞಾನ ಎಷ್ಟು ವಿಕಸಿತ ಆಗಿತ್ತು ಅಂತಂದ್ರೆ, ಏಕಕಾಲದಲ್ಲಿ 2 ಕಡೆ ಇರಕ್ಕೂ ಆಗ್ತಾ ಇತ್ತು, ಅಲ್ಲಿಯೂ ಇರ್ಬೇಕಾಗಿರ್ಲಿಲ್ಲ. ಹಾಗೇನೆ ಸಾಧನೆಗಳನ್ನು ಮಾಡಿರೋರು ಇದ್ದಾರೆ, ಮಾಡ್ತಿದ್ರು. ಹಾಗೆ ಈ ಧ್ರುವ ತಪಸ್ ಮಾಡಿದ್ದ ಜಾಗ ಅಂತ ಹೇಳ್ತಾರೆ. ತಾನು ಕೂಡ ತನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಆಸೆ ಪಟ್ಟು ತಪಸ್ ಮಾಡಿದಾಗ ಸಾಕ್ಷಾತ್ ನಾರಾಯಣನೇ ಗರುಡ ವಾಹನನಾಗಿ ಬಂದು ಅವನ ಕರ್ಕೊಂಡು ಬಂದು ಅವ್ರ ಮನೆಯಲ್ಲಿ ಇದ್ರಲ್ಲಿ ಬಿಟ್ಟು ಅವನಿಗೆ ಗರುಡ ವಾಹನನಾಗಿ ಬಂದು ಇದ್ ಮಾಡ್ತಾರೆ. ಅವಾಗ ಇಲ್ಲಿ ಈ ಧ್ರುವನಿಗೆ ಹೇಳ್ತಾರೆ, ಏನ್ ಬೇಕು ಅಂತ. ನನಗೆ ಏನು ಬೇಡ, ನನಗೆ ರಾಜ್ಯ ಬೇಕು ಅಂತ ನಾನು ತಪಸ್ ಮಾಡಿದ್ದೆ ನಿಜ, ನಮ್ಮ ಅಪ್ಪನ ಮಡಿ ಮೇಲೆ ಕೂತ್ಕೋಬೇಕು ಅಂತ. ಈಗ ನನಗೇನು ಬೇಡ, ನನಗೆ ಮೋಕ್ಷ ಕೊಡು ಅಂತ ಕೇಳ್ತಾನೆ. ಅವಾಗ ಮೋಕ್ಷ ನಿನ್ನ ವಯಸ್ಸಿಗೆ ಕೊಡ್ಬಾರ್ದು ಅಂತ ಏನಿಲ್ಲ, ಆದ್ರೆ ನೀನ್ ಏನು ಆಸೆ ಪಟ್ಟಿಯೋ ಅದನ್ನೆಲ್ಲ ನೀನು ಅನುಭವಿಸ್ಬಿಟ್ಟೆ ಬಾ ಅಂತ ಹೇಳ್ತಾರೆ. ಅರಮನೆಗೆ ವಾಪಸ್ ಹೋಗು, ರಾಜ ನಿನಗೆ ಕಾಯ್ತಾ ಇರ್ತಾನೆ, ಅವನ ಅರಮನೆ ಸ್ವೀಕಾರ ಮಾಡು, 1,00,000 ಕಾಲ ನೀನು ಆಳ್ಬೇಕು. ಆಳಿದ ನಂತರ ನೀನು ಧ್ರುವತಾರೆ ಆಗ್ತೇವೆ. ಇವತ್ತು ಏನು ನಾರ್ತ್ ಸ್ಟಾರ್ ಅಂತ ನಾವು ಹೇಳ್ತೀವಿ, ಧ್ರುವ ನಕ್ಷತ್ರ ಅಂತ, ಅದು ನಕ್ಷತ್ರವಾಗಿರೋ ಆಮೇಲೆ ನೀನು ಅಲ್ಲಿಂದ ಬಂದು ಸೇರ್ತೀಯಂತೆ, ನಮ್ಗೆ ವೈಕುಂಠಕ್ಕೆ ಬರ್ತೀಯಂತೆ ಅಂತ ಹೇಳ್ತಾನೆ. ತಾಯಾರು ಸೌಂದರ್ಯದಲ್ಲಿ ಈ ಸ್ಥಳ ವೃಕ್ಷ ಅಂತ ನೋಡಿದ್ರೆ ಇಲ್ಲಿ ಮಾವಿನ ಮರನೇ ಸ್ಥಳ ವೃಕ್ಷ. ಕೆಲವು ಪಾಶಗಳನ್ನ ನೋಡ್ಬಿಟ್ಟು ಇದು ಸಮಯ ಆಯ್ತು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಪಾಶ ನೋಡ್ಕೊಳ್ಳೋಣ ಬಿಡಿ. ತಿರುನಾಗೆ ನೆಕ್ಸ್ಟ್ ಕ್ಲಾಸ್. ಇಲ್ಲಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಗರುಡನು ಪ್ರತ್ಯಕ್ಷ, ಮತ್ತೆ ಈ ಆದಿಶೇಷನಿಗೂ ಪ್ರತ್ಯಕ್ಷ ಭಗವಂತ, ಹಾಗೇನೆ ಧ್ರುವನಿಗೂ ಪ್ರತ್ಯಕ್ಷ ಆಗಿರುವಂತ ಕ್ಷೇತ್ರಗಳಿವೆಲ್ಲಾನು. ಮತ್ತೆ ಇಲ್ಲಿ ವಿಶೇಷವಾಗಿ ಯಾರಿಗಾದ್ರೂ ಈ ನಾಗರ ದೋಷ ಅಂತೆಲ್ಲ ಇದ್ದಾಗ ಈ ಕ್ಷೇತ್ರದಲ್ಲಿ ಬಂದು ನಾಗರ ಪ್ರತಿಷ್ಠೆ ಅದೆಲ್ಲ ಮಾಡ್ತಾರೆ. ಮಕ್ಕಳಾಗದೇ ಇರೋದಿಲ್ಲ. ವಿಶೇಷವಾಗಿ ಈ ತಿರುನಾಗೈ ಅಂತ ತಮಿಳಲ್ಲಿ ಹೇಳುವಂಥದ್ದು, ನಾಗಪಟ್ಟಣಂ ಅಂತ ಅಫಿಷಿಯಲ್ ನೇಮ್ ಅದಾಗಿರುವಂಥದ್ದು. ಆಳ್ವಾರ್ ತಿರುವಡಿಗಳೇ ಶರಣಂ, ಆಕಾಶಾತ್ ಪತಿತಂತೋಯಂ ಪಿತಾ ಗಚ್ಚತಿ ಸಾಗರಂ, ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಧನ್ಯವಾದಗಳು ಮೇಡಮ್, ಧನ್ಯವಾದ. ನಮಸ್ಕಾರ ಮೇಡಮ್. ಯಾವತ್ತು ಕಣ್ಣು ಆಪರೇಷನ್? ಅದೇ ಆಕ್ಚುಲಿ ನೆನ್ನೆ ಪ್ರೊಸೀಜರ್ಗೆ ಹೋದಾಗ ಟೆಸ್ಟ್ ಮಾಡಿದ್ರು. ಸ್ವಲ್ಪ ರೈಟ್ ಐನಲ್ಲಿ ಅದೇನೋ ಮೆಂಬ್ರೇನ್ ಇನ್ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಒಂದ್ ಡ್ರಾಪ್ ಕೊಟ್ಟಿದ್ದಾರೆ. 10 days ಹಾಕೋಬೇಕನ್ನ. ಅದಾದ್ಮೇಲೆ ಯಾವ್ದು ಇಲ್ಲ ರೈಟ್ ಐನೆ. ಅದು ನಾನು ಸ್ವಲ್ಪ ತುಂಬಾ ಪ್ರೋನು, ಯಾವಾಗ್ಲೂ ಕಣ್ಣು ಕೆಂಪಗಾಗೋದು, ಕಣ್ಣು ಉಜ್ಕೊಳ್ಳೋದು ಅದು ತುಂಬಾ ಇತ್ತು. ಅದರಿಂದ ಅವ್ರಿಗೆ ಏನಾದ್ರು ಕ್ರಾನಿಕ್ ಆಗಿ ನಿಮ್ಗಿತ್ತ ಅಂತ ಡೀಪ್ ಆಗಿ ಟೆಸ್ಟ್ ಮಾಡಿ 2-3 ಸ್ಕ್ಯಾನ್ ಅಲ್ಲಿ ಮಾಡಿ ಆಮೇಲೆ ಯಾವ್ದೋ ಒಂದು ಡ್ರಾಪ್ ಬರ್ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಎ ಮೇಜರ್ ಇಶ್ಯೂ, ಬಟ್ ಗ್ಲಿಚ್ ಅಷ್ಟೇನೆ. ಟು ಪೋಸ್ಟ್ಪೋನ್ ಫಾರ್ ಎ ವೀಕ್. ಎನಿವೆ ಒಂಥರ ಅನುಕೂಲ ಆಯ್ತು. ಗುರುವಾಯೂರಪ್ಪನಲ್ಲಿ ಬ್ರಹ್ಮೋತ್ಸವ ನಡೀತಾ ಇದೆ. ಸೊ ಅಲ್ಲಿ ಎಲ್ಲ ಸಾಯಂಕಾಲ ಉತ್ಸವಗಳಿಗೆ ಅಟೆಂಡ್ ಮಾಡಕ್ ಸರಿ ಹೋಗುತ್ತೆ. ಅದಾದ್ಮೇಲೆ ಮೋಸ್ಟ್ ಲೈಕ್ಲಿ 21st ಆಪರೇಷನ್ ಇರುತ್ತೆ. ಯಾಕಂದ್ರೆ 16th 17th ಅವ್ರ ಡಾಕ್ಟರ್ ಏನೋ ಊರಲ್ಲಿ ಇರುವಂತೆ ಒಂದು 2 days 18th 19th ಎಲ್ಲ. ಸೊ 21st ಮಾಡಿಸ್ಕೊಳ್ತೀನಿ. ಒಳ್ಳೇದು, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲಿ ಮೇಡಮ್ ಆಪರೇಷನ್? ಎಲ್ಲಿ ಆಪರೇಷನ್? ನಮಸ್ತೆ ಮಾಮಿ. ನಮಸ್ಕಾರ. ನಮಸ್ಕಾರ. ಏನಾದ್ರು ಕೇಳಿದ್ರ ಶೆಲ್ಲು ನೀವು? ಎಲ್ಲಿ ಆಪರೇಷನ್ ಅಂತ ಅದೇ ಇಲ್ಲಿ ಫಸ್ಟ್ ಬ್ಲಾಕ್ ಅಲ್ಲಿ ಒಂದಿದೆ, ಯಾವ್ದಪ್ಪ
ನೇತ್ರಧಾಮ. ಯಾವ ಹಾಸ್ಪಿಟಲ್ ಅಲ್ಲಿ ಅಂತ ಕೇಳಿ. ಅದೇ ನೇತ್ರಧಾಮ. ಓಕೆ, ಥ್ಯಾಂಕ್ ಯು. ನಾಳೆ ಸರ್ ತಗೊಳ್ತಾರೆ. ಫ್ರೈಡೇ ಕಲ್ಯಾಣೋತ್ಸವ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ಮೋಸ್ಟ್ಲಿ ತುಂಬಾ ಜನ ಅಲ್ಲಿ ಹೋಗೋದ್ರಿಂದ ಸರ್ಗೆ ಆದ್ರೆ ತಗೊಳ್ತಾರೆ, ಇಲ್ದಿದ್ರೆ ಅವತ್ತು ಕ್ಲಾಸ್ ಇರಲ್ಲ. ಮೋಸ್ಟ್ಲಿ ಸರ್ ತಗೋಬೋದು, ನೋಡೋಣ.